ಓಂ ಶ್ರೀ ಸತ್ ಉಪಾಸಿಯೇ ನಮಃ. ಗೌರೀಮಿಮಾಯ ಸಲಿಲಾನಿದಕ್ಷತೆ ಏಕಪದೇ ದ್ವಿಪದೇ ಸ ಚತುಷ್ಪದೇ ಅಷ್ಟಾಪದೇ ನವಪದೇ ಬಭುವಶೇ ಸಹಸ್ರಾಕ್ಷರ ಪ್ರಮೇಯೋಮಂ. ಶ್ರೀಮಾತಾ ಶ್ರೀಮಹಾರಾಜ್ಞಿ ಶ್ರೀಮತ್ಸಿಂಹಾಸನೇಶ್ವರೆ ಚಿದಗ್ನೇಕೊಂಡ ಸಂಭೂತ ದೇವಕಾರ್ಯ ಸಮದ್ಯತ ಶ್ರೀಲಲಿತ ತ್ರಿಪುರಸುಂದರಿ ದೇವತಾಭ್ಯೋ ನಮಃ. ಇವತ್ತಿನ ದಿವಸ ವಿಶೇಷವಾಗಿ ವಾರ ಭವಿಷ್ಯ 23/3/2025 29/3/2025 ವಾರ ಭವಿಷ್ಯ. ಈ ವಾರದಲ್ಲಿ ವಿಶೇಷವಾಗಿ 27/3/2025 ಗುರುವಾರ ಪ್ರದೋಷ ಪೂಜೆ ಇರ್ತಕ್ಕಂಥದ್ದು ಬಹಳ ವಿಶೇಷವಾದಂಥ ಫಲವನ್ನು ಕೊಡುತ್ತೆ. ಹಾಗಾಗಿ ಪ್ರದೋಷ ಪೂಜೆಯನ್ನು ಆಚರಣೆಯನ್ನು ಮಾಡಿ. ಇನ್ನು 29/3/2025 ಶನಿವಾರ ಯುಗಾದಿ ಅಮಾವಾಸ್ಯೆ, ನೂತನ ಸಂವತ್ಸರ ಪ್ರಾರಂಭ ಆಗ್ತಾಯಿದೆ. ಮುಂದಿನ ವಾರದಿಂದ ನೂತನ ಸಂವತ್ಸರದ ಒಂದು ಫಲಾಫಲಗಳನ್ನು ನೋಡುವಂಥ ಸ್ಥಿತಿ. ಇನ್ನು 29/3/2025 ಶನಿವಾರ ಮೀನರಾಶಿಗೆ ಶನಿ ಪ್ರವೇಶವನ್ನು ತೆಗೆದುಕೊಳ್ತಾ ಇರ್ತಕ್ಕಂಥದ್ದು. ಅಂದರೆ ಸಾಕಷ್ಟು ರಾಶಿಗಳಿಗೆ ಫಲ ಬದಲಾವಣೆಗಳಾಗ್ತಕ್ಕಂಥದ್ದು ಅಥವಾ ಕರ್ಮದ ಆಧಾರದ ಮೇಲೆ ಫಲಾಫಲಗಳಲ್ಲಿ ವ್ಯತ್ಯಾಸಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿ, ಇದೆಲ್ಲವನ್ನು ಕೂಡ ನೀವು ನೋಡಬಹುದು. ಇನ್ನು 9 ಗ್ರಹಗಳ ಸ್ಥಿತಿಗತಿಗಳನ್ನು ನೋಡಿದಾಗ ವೃಷಭ ರಾಶಿನಲ್ಲಿ ಗುರು ಇರತಕ್ಕಂಥದ್ದು, ಮಿಥುನ ರಾಶಿನಲ್ಲಿ ಕುಜ ಇರತಕ್ಕಂಥದ್ದು, ಕನ್ಯಾ ರಾಶಿನಲ್ಲಿ ಕೇತು, ಶನಿ ಕುಂಭರಾಶಿನಲ್ಲಿದ್ದಾನೆ. ವಾರಾಂತ್ಯದಲ್ಲಿ ಅಂದರೆ ಶನಿವಾರ ಮೀನರಾಶಿಗೆ ಪ್ರವೇಶವನ್ನು ತೆಗೆದುಕೊಳ್ತಾನೆ. ಮೀನರಾಶಿನಲ್ಲಿ ವಕ್ರ ಶುಕ್ರ, ವಕ್ರ ಬುಧ, ರವಿ, ರಾಹು ಎಲ್ಲವೂ ಕೂಡ ಇರ್ತಕ್ಕಂಥದ್ದು ಇಷ್ಟು. ಮತ್ತು ಚಂದ್ರ ಒಂದು ಧನಸ್ಸು, ಮಕರ, ಕುಂಭರಾಶಿ ಸಂಚಾರವನ್ನು ಮಾಡಿ ಮೀನರಾಶಿಗೆ ಅಂದರೆ ಯುಗಾದಿ ಅಮಾವಾಸ್ಯೆ ಮೀನರಾಶಿನಲ್ಲಿ ಇರ್ತಾರೆ. ಇಷ್ಟು 9 ಗ್ರಹಗಳ ಸ್ಥಿತಿಗತಿಗಳಿರೋದ್ರಿಂದ ಏನೆಲ್ಲ ಪರಿಣಾಮವನ್ನು ಅಥವಾ ಫಲವನ್ನು ನೋಡೋದಕ್ಕೆ ದಾರಿಯಾಗ್ತದೆ. ಮೇಷರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಸ್ವಲ್ಪ ಆರ್ಥಿಕವಾದಂಥ ಸ್ಥಿತಿ, ಅಂದರೆ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರವನ್ನು ಮಾಡುವಂಥವರಿಗೆ ಸ್ವಲ್ಪ ಆರ್ಥಿಕವಾದಂಥ ಸ್ಥಿತಿಗತಿಗಳು ಸುಧಾರಣೆ ಆಗ್ತಕ್ಕಂಥ ಲಕ್ಷಣಗಳು ಗೋಚರಿಸ್ತಕ್ಕಂಥದ್ದು ಉಂಟು ಅಂತ ಹೇಳ್ತದೆ. ಮತ್ತು ಮಾತಿನಿಂದ ಸ್ವಲ್ಪ ಎಲ್ಲೋ ಸಮಸ್ಯೆ, ಬಾಧೆ, ನೋವುಗಳನ್ನು ಅನುಭವಿಸ್ತಕ್ಕಂಥ ಸ್ಥಿತಿ. ಧೈರ್ಯ ಜಾಸ್ತಿ ಇರ್ತದೆ, ಅಂದರೆ ಯಾವುದಕ್ಕೂ ಹಂಜುವಂಥದ್ದು ಅಥವಾ ಅಳುಕುವಂಥದ್ದು ಇದ್ಯಾವುದನ್ನು ಕೂಡ ಮಾಡೋದಕ್ಕೆ ಹೋಗೋದಿಲ್ಲ. ಧೈರ್ಯವಾಗಿ ನುಗ್ಗುವಂಥ ಒಂದು ಸ್ಥಿತಿ. ಏಕೆಂದರೆ ನಾನು ಸರಿ ಇದ್ದೀನಿ, ನಾನು ಮಾಡೋದು ಸರಿ ಇದೆ, ಈ ಸ್ಥಿತಿಯಿಂದ ನೀವು ಅದನ್ನು ಮಾಡುವಂಥ ಕೆಲಸದಲ್ಲಿ ಸ್ವಲ್ಪ ಆಸಕ್ತಿಗಳನ್ನು ಅಥವಾ ಒಂದು ಛಲವನ್ನು ತೆಗೆದುಕೊಂಡು ಮಾಡುವಂಥ ಸ್ಥಿತಿಯೆಲ್ಲವೂ ಕೂಡ ಉಂಟು ಅಂತ ಹೇಳಿದೆ. ಸ್ಥಿರಾಸ್ತಿ ವ್ಯವಹಾರವನ್ನು ಮಾಡುವಂಥವ್ರು, ಅಂದರೆ ಮನೆ ಖರೀದಿ ಮಾಡಬೇಕು, ವಾಹನ ಖರೀದಿ ಮಾಡಬೇಕು ಅನ್ನುವಂಥವ್ರಿಗೆ ಉತ್ತಮವಾದಂಥ ಅವಕಾಶಗಳು ಮತ್ತು ಅನುಕೂಲವನ್ನು ನೋಡುವಂಥ ಸಾಧ್ಯತೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲೇ ಕಾಣುತ್ತದೆ. ಮತ್ತು ಮಕ್ಕಳಿಂದ ಕೆಲವೊಂದನ್ನು ನೋವನ್ನು, ಬಾಧೆಯನ್ನು, ಪ್ರೀತಿ ವಿಶ್ವಾಸದಿಂದ ಅಥವಾ ಪ್ರೀತಿಸೋರಿಂದ ಸ್ವಲ್ಪ ನೋವು ಬಾಧೆಗಳನ್ನು ಅನುಭವಿಸ್ತಕ್ಕಂಥ ಸ್ಥಿತಿ, ನಷ್ಟವನ್ನು ನೋಡ್ತಕ್ಕಂಥದ್ದು ಅಥವಾ ಮೋಸದ ಪ್ರೀತಿಗೆ ಏನಾದರೂ ಬಲಿಯಾಗುವಂಥ ಸಾಧ್ಯತೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಂಥ ಗಂಭೀರವಾದಂಥ ಸಮಸ್ಯೆಗಳು ಇಲ್ಲ ಅಂದ್ರೂ ಕೂಡ ಸಾಮಾನ್ಯವಾಗಿ ಈ ಉಸಿರಾಟ ಸಂಬಂಧಪಟ್ಟಂಥ ಸಮಸ್ಯೆ ಅಥವಾ ಡಸ್ಟ್ ಅಲರ್ಜಿ ಇರ್ತಕ್ಕಂಥವ್ರಿಗೆ, ಹಾರ್ಮೋನ್ ವೇರಿಯೇಷನ್ಸ್ ಇರ್ತಕ್ಕಂಥವ್ರಿಗೆ, ಸ್ಥೂಲಕಾಯವಿರ್ತಕ್ಕಂಥವ್ರಿಗೆ ಸ್ವಲ್ಪ ವ್ಯತ್ಯಾಸಗಳಾಗ್ಬೋದು. ಮತ್ತು ಉಷ್ಣಬಾಧೆಯಿಂದ ಬಾಯಿ ಅಲ್ಸರ್ ಆಗ್ತಕ್ಕಂಥದ್ದು ಇಂಥವೆಲ್ಲವೂ ಕೂಡ ನೋಡುವಂಥ ಸಾಧ್ಯತೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ದಾಂಪತ್ಯದಲ್ಲಿ ಸ್ವಲ್ಪ ಅಷ್ಟೊಂದು ಅನುಕೂಲಕರ ವಾತಾವರಣಗಳಿರೋದಿಲ್ಲ. ಯಾಕೋ ತಾತ್ಸಾರದ ಭಾವ ಆ ದಾಂಪತ್ಯದ ಸಂಬಂಧದಲ್ಲಿ ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಮತ್ತು ವ್ಯಾಜ್ಯಗಳಲ್ಲಿ ಸ್ವಲ್ಪ ಜಯನ ಸಾಧಿಸ್ತೀವಿ ಅನ್ನೋ ರೀತಿಯಾದಂಥ ಒಂದು ಫಲ ಸಿಗುವಂಥ ಸಂದರ್ಭಗಳು ಉಂಟು ಅಂತ ಹೇಳಿದೆ. ಒಂದು ಅದೃಷ್ಟ ಏನಂದರೆ ಮೇಷರಾಶಿನಿಗೆ ಈ ವಾರದಲ್ಲಿ ವಿದ್ಯಾರ್ಹತೆಗೆ ತಕ್ಕನಾದಂಥ ರೀತಿಯಲ್ಲಿ ಉದ್ಯೋಗದ ಅವಕಾಶವನ್ನು ಹುಡುಕ್ತಾ ಇರುವಂಥವ್ರಿಗೆ ಸ್ವಲ್ಪ ಉದ್ಯೋಗದ ಅವಕಾಶಗಳು ಬರಬಹುದು. ಅಥವಾ ಇರುವಂಥ ಸಂಬಳಕ್ಕಿಂತಲೂ ಕೂಡ ಹೆಚ್ಚಿನದಾದಂಥ ಸಂಬಳ ಬರುವಂಥ ಉದ್ಯೋಗವನ್ನು ಹುಡುಕ್ತಾ ಇರುವಂಥವ್ರಿಗೆ ಅವಕಾಶಗಳು ಬರೋದಕ್ಕೆ ದಾರಿಯಾಗುವಂಥದ್ದು. ಮತ್ತು ವಿದೇಶಯಾನವನ್ನು ಮಾಡಬೇಕು ಅಥವಾ ದೂರ ಪ್ರದೇಶದಲ್ಲೆಲ್ಲೋ ವಿದೇಶದಲ್ಲೆಲ್ಲೋ ಉದ್ಯೋಗನ ಹುಡುಕ್ತಾ ಇದ್ದಾರೆ ಅಂದರೆ ಅಲ್ಲಿ ಅನುಕೂಲವಾಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿಲ್ಲ. ಸಾಮಾನ್ಯವಾಗಿ ಮೇಷರಾಶಿನವ್ರಿಗೆ ಉತ್ತಮವಾದಂಥ ಫಲವನ್ನು ನೋಡೋದಕ್ಕೆ ಸುಮಾರು 80% ಉತ್ತಮವಾದಂಥ ಫಲವನ್ನು ಮೇಷರಾಶಿನವ್ರು ನೋಡಬಹುದು. ಪರಿಹಾರವನ್ನು ಏನು ಮಾಡಬೇಕಾಗತ್ತೆ? ಸೇವಂತಿಗೆ ಪುಷ್ಪದಿಂದ ಗಣಪತಿಗೆ ಅರ್ಚನೆ ಅಥವಾ ಅಷ್ಟೋತ್ತರವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ.
ಇನ್ನು ವೃಷಭರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಸೋಮಾರಿತನ, ಜಿಡ್ಡುಗಟ್ಟಿದಂಥ ವಾತಾವರಣ, ಎಲ್ಲದರಲ್ಲೂ ಒಂದು ರೀತಿಯಾದಂಥ ಆತಂಕ, ಅಭದ್ರತೆ ಅಂತಕ್ಕಂಥದ್ದು, ಒಂಥರ ಗಿಲ್ಟಿ ಫೀಲಿಂಗು, ಹೇಳಿಕೊಳ್ಳಲಾರದಂಥ ಒಂದು ಗಿಲ್ಟಿ ಫೀಲಿಂಗ್, ಏನೋ ಅಪರಾಧ ಭಾವ ಅನ್ನೋ ರೀತಿಯಲ್ಲಿರುತ್ತಲ್ಲ, ಆ ರೀತಿಯಾದಂಥ ಸ್ಥಿತಿ ನಿರ್ಮಾಣವಾಗುವಂಥ ಸಾಧ್ಯತೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಆದರೂ ಕೂಡ ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಗೆಲುವನ್ನು ನೋಡೋದಕ್ಕೆ ದಾರಿಯಾಗ್ತದೆ, ಲಾಭವನ್ನು ನೋಡ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು. ಆದರೆ ಕೌಟುಂಬಿಕವಾದಂಥ ಅವ್ಯವಸ್ಥೆಗಳು ಅಥವಾ ಕುಟುಂಬದಿಂದ ಆಗ್ತಕ್ಕಂಥ ಒಂದು ನೋವುಗಳು ನಿಮಗೆ ಸ್ವಲ್ಪ ಸಮಸ್ಯೆಯನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು. ಸಾಮಾನ್ಯವಾಗಿ ಈ ಪತ್ರ ವ್ಯವಹಾರ, ಅಗ್ರಿಮೆಂಟು, ರಿಜಿಸ್ಟ್ರೇಷನ್ನು ಇವುಗಳಿಗೆ ಸಂಬಂಧಪಟ್ಟಂತೆ ಅನುಕೂಲದ ಸ್ಥಿತಿನಲ್ಲಿ ಇದೆ ಅಂತಕ್ಕಂಥ ರೀತಿಯಲ್ಲಿ ಉಂಟು ಅಂತ ಹೇಳಿದೆ. ವಿದ್ಯಾಭ್ಯಾಸ ಸಕ್ಸಸ್ಸಿಗೆ ಚಿಂತೆ ಮಾಡುವಂಥ ಅವಶ್ಯಕತೆ ಏನಿಲ್ಲ. ಸ್ಥಿರಾಸ್ತಿ ವ್ಯವಹಾರಗಳು ಈ ಸಂದರ್ಭ ಅಷ್ಟೊಂದು ಸೂಕ್ತವಲ್ಲ. ಸ್ಥಿರಾಸ್ತಿ ವ್ಯವಹಾರವನ್ನು ಮಾಡೋದಕ್ಕೆ ಅಥವಾ ಮೋಸದ ವ್ಯವಹಾರಕ್ಕೆ ಕೈ ಹಾಕುವಂಥ ಸಾಧ್ಯತೆ ಇದೆ. ಸ್ಥಿರಾಸ್ತಿ ವಾಹನಕ್ಕೆ ಸಂಬಂಧಪಟ್ಟಂಥ ರೀತಿ ವ್ಯವಹಾರಗಳು. ಇನ್ನು ಪ್ರೀತಿ ಪ್ರೇಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಒತ್ತಡವನ್ನು ಅನುಭವಿಸಬಹುದು ಮತ್ತು ಭಾವನಾತ್ಮಕವಾದಂಥ ಪೆಟ್ಟನ್ನು ತಿನ್ನಬಹುದು. ಒಂದು ಎರಡನೇದಾಗಿ ಸ್ವಲ್ಪ ಈ ಜೂಜು, ರೇಸ್, ಲಾಟರಿ ಅಥವಾ ಕಮಿಷನ್ ಬೇಸಿಕ್ ವ್ಯವಹಾರವನ್ನು ಮಾಡುವಂಥವರಿಗೆ ಸ್ವಲ್ಪ ಸಮಸ್ಯೆಯ ಸುಳಿಗೆ ಸಿಲುಕಾಕೊಳ್ಳಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು. ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಅಂಥ ಗಂಭೀರವಾದ ಸಮಸ್ಯೆಗಳಿಲ್ಲ ಅಂದ್ರೂ ಕೂಡ ಈ ಗರ್ಭದೋಷಕ್ಕೆ ಸಂಬಂಧಪಟ್ಟಂಥ ವ್ಯತ್ಯಾಸಗಳಾಗುವಂಥದ್ದು, ಥೈರಾಯ್ಡ್ ಸಂಬಂಧಪಟ್ಟಂಥ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಡ್ರೈ ಕಾಫ್ ಆಗ್ತಕ್ಕಂಥ ಸ್ಥಿತಿ, ಶುಗರ್ ವ್ಯತ್ಯಾಸಗಳಾಗ್ತಕ್ಕಂಥ ಒಂದು ವಾತಾವರಣವನ್ನು ಸಾಮಾನ್ಯವಾಗಿ ಈ ಸಂದರ್ಭದಲ್ಲಿ ವೃಷಭ ರಾಶಿನವರು ನೋಡಬಹುದು. ದಾಂಪತ್ಯದಲ್ಲಿ ಕಲಹಗಳಿದ್ರೂ ಕೂಡ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕು ಅನ್ನೋ ರೀತಿಯಾದ ಪ್ರಯತ್ನಕ್ಕೆ ಕೈ ಹಾಕ್ತಾರೆ. ಪಾಲುದಾರಿಕೆ ವ್ಯವಹಾರ ನಷ್ಟವನ್ನು ತರುವಂಥ ಸಾಧ್ಯತೆಗಳು ಇರುತ್ತೆ. ಉದ್ಯೋಗ ಪ್ರಾಪ್ತಿ ಯೋಗ ಫಲಗಳಿದೆ, ಬಟ್ ಸಂಬಳ ಕಡಿಮೆ ಇರ್ತಕ್ಕಂಥದ್ದನ್ನು ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ. ಸಕ್ಸಸ್ ಇದೆ ಉದ್ಯೋಗದ ಹುಡುಕಾಟದಲ್ಲಿ, ಸಂಬಳ ಕಡಿಮೆ ಇರುತ್ತೆ ಅಷ್ಟೇ. ಸಹೋದರನಿಂದ ನಷ್ಟವನ್ನು ನೋಡ್ತಕ್ಕಂಥದ್ದು ಅಥವಾ ಕಷ್ಟಕ್ಕೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ, ಅದರಲ್ಲೂ ಕೂಡ ಹಿರಿಯ ಸಹೋದರ ಯಾರಾದರೂ ಇದ್ದರೆ ವೃಷಭರಾಶಿನವರಿಗೆ ಅವರಿಗೆ ಸಂಕಷ್ಟಗಳು ಕಟ್ಟಿಟ್ಟ ಬುತ್ತಿ ಅನ್ನೋ ರೀತಿಯಾದಂಥ ಸ್ಥಿತಿಯಲ್ಲೂ ಕೂಡ ಇರುವಂಥದ್ದು ಸಾಮಾನ್ಯವಾಗಿರುತ್ತೆ. ಲಾಭದ ಪ್ರಮಾಣ ಸಣ್ಣ ಪ್ರಮಾಣದಲ್ಲಿ ಕುಂಠಿತವಾಗುವಂಥ ಸ್ಥಿತಿ, ಸಾಮಾನ್ಯವಾಗಿ ಸ್ವಲ್ಪ ಏನೋ ಮಾಟ ಮಂತ್ರ ತಂತ್ರ ಅನ್ನೋ ರೀತಿಯಾದಂಥ ಒಂದು ಭಾವವೋ ಅಥವಾ ಏನೋ ತುಂಬ ನೆಗೆಟಿವ್ ಆಗ್ತಕ್ಕಂಥ ಸ್ಥಿತಿಯೋ ಸುತ್ತಮುತ್ತಲು ಇಂಥ ವಾತಾವರಣವನ್ನು ನೋಡಬಹುದು ವೃಷಭ ರಾಶಿನವರು ಈ ವಾರದಲ್ಲಿ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಇಷ್ಟೇ. ಹನುಮಾನ್ ಚಾಲೀಸನ ತಪ್ಪದೆ ಪ್ರತಿ ದಿವಸ ಬೆಳಗಿನ ಸಂದರ್ಭದಲ್ಲಿ ಮಾಡಿ ಒಂದು ಉತ್ತಮವಾದಂಥ ಫಲವನ್ನು ನೀವು ನೋಡಬಹುದು. ಇನ್ನು ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸೋಮಾರಿತನ, ಆಲಸ್ಯ, ಸಂಕಟ, ವೇದನೆ, ಬುದ್ಧಿ ಚಂಚಲತೆ, ಕ್ರಿಮಿನಲ್ ಐಡಿಯಾಗಳು ಅಂತವಲ್ಲ, ಆ ಕ್ರಿಮಿನಲ್ ಐಡಿಯಾಗಳು ಈ ಸಂದರ್ಭದಲ್ಲಿ ಬರುವಂಥದ್ದು, ಇಂಥವೆಲ್ಲೂ ಕೂಡ ಈ ಇರುವಂಥದ್ದನ್ನು ಸಾಮಾನ್ಯವಾಗಿ ನೀವೆಲ್ಲರೂ ಕೂಡ ನೋಡುವಂಥದ್ದು ಮಿಥುನ ರಾಶಿನವರು. ಆರ್ಥಿಕವಾದಂಥ ಸ್ಥಿತಿಗತಿಗಳು ವಾರ ಆರಂಭ ಒಂದು ಸ್ವಲ್ಪ ಜಿಡ್ಡುಗಟ್ಟಂಗೆ, ಅಂದರೆ ಭಾನುವಾರ, ಸೋಮವಾರದ ನಂತರ ಸ್ವಲ್ಪ ಆರ್ಥಿಕವಾದಂಥ ಸ್ಥಿತಿ ಸುಧಾರಣೆ ಆಗುವಂಥ ಲಕ್ಷಣಗಳು ಮತ್ತು ಕೌಟುಂಬಿಕವಾದಂಥ ವರದಾನ, ಕೌಟುಂಬಿಕವಾದಂಥ ಸಹಕಾರ, ಆಕಸ್ಮಿಕವಾದಂಥ ಧನಯೋಗ ಅಂತಕ್ಕಂಥ ರೀತಿಯಲ್ಲಿ ಸಾಮಾನ್ಯವಾಗಿ ನೀವು ನೋಡ್ತೀರಿ ಮಿಥುನ ರಾಶಿನವರು. ಮತ್ತು ಪತ್ರ ವ್ಯವಹಾರ ಈ ಸಂದರ್ಭ ಉತ್ತಮ ಅಲ್ಲ, ನಷ್ಟವಾಗುತ್ತೆ, ತೊಂದರೆ ಆಗುತ್ತೆ. ಪ್ರಯಾಣ ಸ್ವಲ್ಪ ತೊಂದರೆಯಿಂದ ಕೂಡಿರ್ತದೆ ಅನ್ನೋ ರೀತಿಯಾದಂಥ ಸ್ಥಿತಿ ಉಂಟು. ವಿದ್ಯಾಭ್ಯಾಸ ಮಂದತ್ವ ಮತ್ತು ಯಾಕೋ ಆಸಕ್ತಿಗಳಿರೋದಿಲ್ಲ. ಓದಬೇಕು ಅಂದ್ರೂ ಕೂಡ ಯಾಕೋ ಇನ್ನೊಂದು ಸ್ವಲ್ಪ ಹೊತ್ತು ನೋಡೋಣ ಅನ್ನೋ ರೀತಿಯಲ್ಲಿ ಸ್ವಲ್ಪ ತಳ್ಳಿಕೊಂಡು ಹೋಗುವಂಥ ಸ್ಥಿತಿಯಲ್ಲೂ ಕೂಡ ಸಾಧ್ಯತೆಗಳಿರುತ್ತೆ. ಪ್ರೀತಿ ವಿಶ್ವಾಸಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಅಂಥ ಅನುಕೂಲಕರ ವಾತಾವರಣವನ್ನು ನೋಡೋದಕ್ಕೆ ಸಾಧ್ಯವಾಗೋದಿಲ್ಲ. ಖರ್ಚುಗಳು ಜಾಸ್ತಿ ಬರುತ್ತೆ, ವಿಪರೀತವಾದಂಥ ಖರ್ಚುಗಳು ಜಾಸ್ತಿ ಬರುತ್ತೆ. ಯಾಕೆ ಬರುತ್ತೆ, ಏನು ಬರುತ್ತೆ, ಯಾವುದನ್ನು ಕೂಡ ನೀವು ಊಹೆ ಮಾಡೋದಕ್ಕೂ ಆಗೋದಿಲ್ಲ. ವ್ಯಾಜ್ಯಗಳಲ್ಲಿ ಹಿನ್ನಡೆಗಳಾಗುವಂಥ ಸ್ಥಿತಿ. ವೈದ್ಯೋಪಚಾರಗಳು ಸರಿಯಾಗಿ ಸಿಗದಂಥ ರೀತಿಯಲ್ಲಿ ಅಥವಾ ಔಷಧೋಪಚಾರಗಳನ್ನು ಸರಿಯಾಗಿ ತೆಗೆದುಕೊಳ್ಳದಂಥ ರೀತಿಯಲ್ಲಿ ಆರೋಗ್ಯದಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸಮಸ್ಯೆಯನ್ನು ತಂದುಕೊಳ್ಳುವಂಥದ್ದು. ಮತ್ತು ನಿದ್ರೆ ಮಾಡಬೇಕು ಅಂದ್ರೂ ಕೂಡ ನಿದ್ರೆ ಸರಿಯಾಗಿ ಹತ್ತೋದಿಲ್ಲ. ತುಂಬ ಡಿಸ್ಟರ್ಬ್ ನಿದ್ರೆಗಳಾಗಿ ಸಮಸ್ಯೆಯನ್ನು ತಂದುಕೊಳ್ತಕ್ಕಂಥದ್ದು. ಅಂದರೆ ನಿದ್ರೆ ಸರಿಯಾಗಿ ಮಾಡದಲೇ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ತಂದೆಯಿಂದ ನಷ್ಟ, ಉದ್ಯೋಗ ನಷ್ಟಗಳಾಗ್ತಕ್ಕಂಥದ್ದು,
ಉದ್ಯೋಗ ಸಂಬಂಧಪಟ್ಟಂತೆಯೂ ಕೂಡ ಅನುಕೂಲವಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ, ಲಾಭದ ಪ್ರಮಾಣ ಕುಂಠಿತವಾಗುವಂಥ ಸಂದರ್ಭ, ಸ್ವಲ್ಪ ಶತ್ರುಗಳಿಂದ, ಕೆಲಸಗಾರರಿಂದ, ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂಥ ಸೇವಕರಿಂದ ನಷ್ಟಗಳಾಗುವಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆಯಿಂದಲೇ ಇರಬೇಕಾಗುತ್ತೆ. ಯಾಕೆಂದರೆ ವಕ್ರನಾಗಿದ್ದಾನೆ ಮೊದಲನೇ, ಶನಿ ಪ್ರಭಾವ, ಹಸ್ತನಾಗಿ ಬೇರೆ ಕುಳಿತಿದ್ದಾನೆ ಬುಧ, ಅಂದರೆ ರಾಷ್ಟ್ರಾಧಿಪತಿಯಾದಂಥವನು. ಹಾಗಾಗಿ ನಿಮ್ಮ ಸ್ಥಿತಿಯೇ ಸರಿ ಇಲ್ಲದೆ ಇರೋದರಿಂದ ಸ್ವಲ್ಪ ಒದ್ದಾಟಕ್ಕೆ ಸಿಕ್ಕಾಕ್ಕೊಳ್ಳಬಹುದು ಈ ವಾರದಲ್ಲಿ ಮಿಥುನ ರಾಶಿನವರು. ಸ್ವಲ್ಪ ಜಾಗ್ರತೆಯಿಂದಿರಬೇಕು. ಪರಿಹಾರವನ್ನೇನು ಮಾಡಿಕೊಡ್ಬೇಕಾಗತ್ತೆ? ಸಾಧ್ಯವಾದರೆ ನೀವು ವೆಂಕಟೇಶ್ವರನಿಗೆ ಎಳ್ಳೆಣ್ಣೆ ಜೋಡಿ ದೀಪವನ್ನು ಹಚ್ಚತಕ್ಕಂಥ ಪ್ರಯತ್ನವನ್ನು ಮಾಡಿ, ಅನುಕೂಲವಾಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಕಟಕರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ಸಾಮಾನ್ಯವಾಗಿ ಕಟಕರಾಶಿನವ್ರಿಗೆ ಈ ವಾರ ಎಲ್ಲವೂ ಕೂಡ ಸ್ವಲ್ಪ ಏನಾದರೂ ಒಂದು ಮಾಡಬೇಕು, ಏನಾದರೂ ಒಂದು ಗುರಿ ಮುಟ್ಟಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಆ ಪ್ರಯತ್ನಗಳು, ಆ ಯೋಚನೆಗಳೇ ಜಾಸ್ತಿ ಬರ್ತದೆ. ಆರ್ಥಿಕವಾಗಿ ಮಂದಗತಿ, ಅಂದರೆ ಇಲ್ಲವೇ ಇಲ್ಲ ಅಂತ ಇಲ್ಲ, ಮಂದಗತಿಯ ಪ್ರಗತಿ ಅನ್ನೋ ರೀತಿಯಾದಂಥ ಸ್ಥಿತಿ, ಅದನ್ನು ಇನ್ನಷ್ಟು ಚೇತರಿಕೆ ಮಾಡಬೇಕು ಅನ್ನೋ ರೀತಿಯಾದಂಥ ಪ್ರಯತ್ನಕ್ಕೆ ಕೈ ಹಾಕುವಂಥ ಸ್ಥಿತಿ ನಿರ್ಮಾಣವಾಗಿ ಬರಬಹುದು. ಬಂಧು ಬಾಂಧವರಿಂದ ಲಾಭ, ನೆರೆಹೊರೆಯವರಿಂದ ಲಾಭ, ಇರುವಂಥ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳೋದಕ್ಕೆ ಮಾತುಕತೆ ಮುಖಾಂತರವಾಗಿ ನಿಮಗೆ ಸಹಕಾರಿಯಾಗುವಂಥ ಸಾಧ್ಯತೆಗಳು ಬರಬಹುದು. ಕಟಕರಾಶಿನವರಿಗೆ ಸಂಬಂಧಪಟ್ಟಂತೆ ವಿದ್ಯಾಭ್ಯಾಸದಲ್ಲಿ ಮಂದತ್ವದಿಂದ ಕೂಡಿರ್ತದೆ. ಆದರೂ ಕೂಡ ನನ್ನ ಪ್ರಕಾರವಾಗಿ ಯಾರ್ಯಾರಿಗೆ ಎಕ್ಸಾಮ್ ಇದೆ, ಮುಖ್ಯವಾದಂಥ ಎಕ್ಸಾಮು, ಆ ಎಕ್ಸಾಮ್ನಲ್ಲಿ ಸ್ವಲ್ಪ ಹೆಚ್ಚಿನದಾದಂಥ ಅಂಕ ಗಳಿಸ್ತಕ್ಕಂಥ ಒಂದು ಯೋಗ ಫಲಗಳನ್ನು ಈ ವಾರದಲ್ಲಿ ನೋಡಬಹುದು ಕಟಕರಾಶಿನವರು. ಯಾಕೆಂದರೆ ಲಾಭ ಪ್ರಭಾವ ಇರ್ತಕ್ಕಂಥದ್ದಾಗಿರೋದ್ರಿಂದ, ಗುರುಬಲವು ಕೂಡ ಇರ್ತಕ್ಕಂಥದ್ದಾಗಿರೋದ್ರಿಂದ, ಚಂದ್ರನ ಮೇಲೆ ಗುರುವಿನ ದೃಷ್ಟಿ ಇರತಕ್ಕಂಥದ್ದಾಗಿರೋದ್ರಿಂದ ಏನೇ ವಿಘ್ನಗಳು, ಅಡೆತಡೆಗಳು, ಮರವು ಬಂದರೂ ಕೂಡ ಅಂದುಕೊಂಡಿದ್ದನ್ನು, ಅಥವಾ ಅಲ್ಲಿ ಏನು ನೀವು ಎಕ್ಸಾಮ್ನಲ್ಲಿ ಅಂಕಗಳನ್ನು ತೆಗೆದುಕೊಳ್ಬೇಕು ಅನ್ನೋ ರೀತಿಯಲ್ಲಿ ಪ್ರಯತ್ನ ಅಥವಾ ಒಂದು ಪ್ರಯೋಗವನ್ನು ಮಾಡಿರ್ತೀರೋ ಅಲ್ಲಿ ಸಕ್ಸಸ್ ಆಗುವಂಥ ಸ್ಥಿತಿ ಇರುತ್ತೆ. ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಅಂಥ ಗಂಭೀರವಾದ ಸಮಸ್ಯೆಗಳಿಲ್ಲ. ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ಮಾನಸಿಕವಾದಂಥ ಒತ್ತಡಗಳು, ಚಿಂತೆಗಳನ್ನು ಅನುಭವಿಸ್ತಕ್ಕಂಥ ಸ್ಥಿತಿ ಬರಬಹುದು. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ವ್ಯಾಜ್ಯಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು, ಉದ್ಯೋಗ ಲಾಭವಾಗುವಂಥ ಸ್ಥಿತಿಯನ್ನು ಕೂಡ ನೀವು ನೋಡ್ತೀರಿ ಅಂತಕ್ಕಂಥ ಸ್ಪಷ್ಟವಾಗಿ ತೋರಿಸುತ್ತೆ. ತುಂಬ ದಿವಸಗಳಿಂದ ಇದ್ದಂಥ ಆರ್ಥಿಕವಾದಂಥ ಮುಗ್ಗಟ್ಟು ಅಥವಾ ಆರ್ಥಿಕವಾದ ಸಮಸ್ಯೆಗಳು ಯಾವುದೋ ಒಂದು ರೀತಿಯಲ್ಲಿ ಬಗೆಹರಿಯುತ್ತೆ. ಅಥವಾ ಸಾಲ ಮಾಡಿ ಇನ್ನೊಂದು ಕಡೆ ಸಾಲ ಮಾಡಿ ಇನ್ನೊಂದು ಕಡೆ ಹಾಕ್ತಿರೋ ಇರುವಂಥ ಸಮಸ್ಯೆಗಳು ಬಗೆಹರಿಸಿರೋ ಯಾವುದೋ ಒಂದು ರೀತಿಯಲ್ಲಿ ತುಂಬ ಆರ್ಥಿಕವಾದಂಥ ಮುಗ್ಗಟ್ಟಿದ್ದಂಥದ್ದು ಬಗೆಹರಿತಕ್ಕಂಥದ್ದು, ಅನಿರೀಕ್ಷಿತವಾಗಿ ಉತ್ತಮವಾದಂಥ ಅವಕಾಶಗಳೇನಾದರೂ ಹುಡುಕಿಕೊಂಡು ಬರುವಂಥ ಸಾಧ್ಯತೆಗಳು ಬರಬಹುದು. ಉನ್ನತ ಅಧಿಕಾರಿಗಳಿಂದ ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಬೇಕು ಅನ್ನೋ ರೀತಿಯಲ್ಲಿತ್ತು ಅಂದರೆ ಈ ಸಂದರ್ಭ ಉತ್ತಮವಾದಂಥ ಫಲವನ್ನು ನೋಡುತ್ತೆ. ಮತ್ತು ಸಂಘಾತಿಯಿಂದ ಲಾಭವನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ಮತ್ತು ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಅನುಕೂಲವಾಗುವಂಥ ಯೋಗ ಫಲಗಳನ್ನು ಈ ವಾರದಲ್ಲಿ ನೀವೆಲ್ಲರೂ ಕೂಡ ನೋಡೋದಕ್ಕೆ ದಾರಿ ಇದೆ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಕಟಕ ರಾಶಿನವರಿಗೆ ಸಂಬಂಧಪಟ್ಟಂತೆ ಪರಿಹಾರವನ್ನೇನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಇಷ್ಟೇ. ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ಕೊಬ್ಬರಿ ಎಣ್ಣೆ ದೀಪವನ್ನು ಹಚ್ಚತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಸಿಂಹರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಾಮಾನ್ಯವಾಗಿ ಒತ್ತಡಗಳು ಜಾಸ್ತಿ ಇರ್ತದೆ, ಜಿಗುಪ್ಸೆಗಳು ಜಾಸ್ತಿ ಇರ್ತದೆ, ಆತಂಕಗಳು ಜಾಸ್ತಿ ಇರ್ತದೆ, ಆತ್ಮಸ್ಥೈರ್ಯ ಕುಗ್ಗುವಂಥದ್ದು ಅಥವಾ ಧೈರ್ಯ ಕಡಿಮೆ ಆಗ್ತಕ್ಕಂಥ ಕೆಲವೊಂದು ಘಟನೆಗಳು ನಡೆಯುವಂಥ ಸಾಧ್ಯತೆಗಳಿರುತ್ತೆ. ಅದರಿಂದ ವಿಪರೀತವಾದಂಥ ಕೋಪ, ತಾಪ, ಒತ್ತಡ, ಈರ್ಷೆ ಎಲ್ಲವೂ ಕೂಡ ಶುರುವಾಗ್ತಾ ಹೋಗುತ್ತೆ. ನಾನು ಇಷ್ಟು ಶುದ್ಧವಾಗಿದ್ದೀನಿ, ಇಷ್ಟು ಪ್ರಾಮಾಣಿಕವಾಗಿದ್ದೀನಿ, ಇಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತೀರಿ, ದೇವರನ್ನು ನಂಬ್ತೀನಿ, ಆದರೂ ಕೂಡ ಈ ರೀತಿಯಾದಂಥ ಕಷ್ಟಗಳು ನಮಗೆ ಯಾಕೆ ಬರುತ್ತೆ ಅನ್ನೋ ರೀತಿಯಲ್ಲಿ ಒಂದು ರೀತಿಯಲ್ಲಿ ನಿಮಗೆ ನೀವೇ ಪ್ರಶ್ನೆ ಹಾಕೊಳ್ಳೋದು, ಅದಕ್ಕೆ ಉತ್ತರ ಸಿಗದಲೇ ಇರ್ತಕ್ಕಂಥದ್ದು, ಈ ರೀತಿಯಲ್ಲಿ ಒದ್ದಾಟವನ್ನು ಅನುಭವಿಸುವಂಥ ಸ್ಥಿತಿ ಬರಬಹುದು ಈ ವಾರ ಸಿಂಹರಾಶಿನವರಿಗೆ. ಆರ್ಥಿಕವಾದಂಥ ಪರಿಸ್ಥಿತಿಗಳು ಪರವಾಗಿಲ್ಲ, ಒಂದು 30% ಪರವಾಗಿಲ್ಲ. ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಧೈರ್ಯ ಆಗಲೇ ಹೇಳಿದಂಥ ರೀತಿಯಲ್ಲಿ ಧೈರ್ಯ ಕಡಿಮೆ ಇರ್ತದೆ. ಮತ್ತು ಬಂಧು ಬಾಂಧವರೊಂದಿಗೆ ಕಲಹ, ನೆರೆಯವರೊಂದಿಗೆ ಕಲಹ ಅಥವಾ ಕಿರಿಕಿರಿಗಳನ್ನು ಅನುಭವಿಸ್ತಕ್ಕಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರಬಹುದು. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಕಾಲು ನೋವು ಬರತಕ್ಕಂಥದ್ದು, ಅಸಿಡಿಟಿ ಪ್ರಾಬ್ಲಮ್ ಜಾಸ್ತಿ ಆಗುವಂಥದ್ದು, ಪಿತ್ತ ದೋಷಗಳು ಜಾಸ್ತಿ ಆಗುವಂಥದ್ದು, ಅಥವಾ ಊಟವನ್ನು ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಸ್ವೀಕರಿಸದೆ ಸ್ವಲ್ಪ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ತಂದುಕೊಳ್ಳಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತದೆ. ಮತ್ತು
ಈ ಮದುವೆ ಮಾಡಿಕೊಳ್ಬೇಕು ಅನ್ನೋ ರೀತಿಯಲ್ಲಿ ಹೆಣ್ಣು ಮಕ್ಕಳಾದರೂ ಆಗ್ಬೋದು, ಗಂಡು ಮಕ್ಕಳಾದರೂ ಆಗ್ಬೋದು, ಆ ಪ್ರಯತ್ನದಲ್ಲಿ ಸ್ವಲ್ಪ ಯಾಕೋ ಸಕ್ಸಸ್ ಆಗ್ತಲ್ಲ ಅನ್ನೋ ರೀತಿಯಲ್ಲಿ ಯಾವುದೂ ಹೊಂದಾಣಿಕೆ ಆಗ್ತಲ್ವಲ್ಲ ಅನ್ನೋ ರೀತಿಯಲ್ಲಿ ಒತ್ತಡಕ್ಕೆ ಸಿಕ್ಕಾಕ್ಕೊಳ್ಬೋದು ಈ ವಾರದಲ್ಲಿ ಅಂತಕ್ಕಂಥ ರೀತಿಯಲ್ಲಿ. ವ್ಯಾಜ್ಯಗಳಿಗೋಸ್ಕರವಾಗಿ ಅಥವಾ ಕೋರ್ಟ್ ಕೇಸ್ಗಳಿಗೋಸ್ಕರವಾಗಿ ಖರ್ಚುಗಳನ್ನು ಜಾಸ್ತಿ ಮಾಡ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗುತ್ತೆ. ಅನಿರೀಕ್ಷಿತವಾದಂಥ ನಷ್ಟ, ಅನಿರೀಕ್ಷಿತವಾಗಿ ಯಾರಿಂದಲೋ ಏನೋ ಕಳೆದುಕೊಳ್ತಕ್ಕಂಥ ಸ್ಥಿತಿ ಬರಬಹುದು. ಭಾಗ್ಯ ಪ್ರಭಾವಾಧಿಪತಿಯಾದಂಥ ಅವಸ್ಥಿತನಲ್ಲಿ ಕುಳಿತಿದ್ರೂ ಕೂಡ ಅವನಲ್ಲಿ ಇನ್ನೇನು ವ್ಯಯಕ್ಕೆ ಬರ್ತಾ ಇದ್ದಾನೆ. ಹಾಗಾಗಿ ಇನ್ನೇನು ಕೈಗೆ ಬಂದಿದ್ದು ತುತ್ತು ಬಾಯಿಗೆ ಬರಲ್ಲ ಅಂತಾರಲ್ಲ, ಇನ್ನೇನು ಫೈನಲ್ 90% ಕೆಲಸ ಆಗಿದ್ದಂಥದ್ದು ಇನ್ನು 10% ಹಾಗೆ ಸ್ತಬ್ಧವಾಗುವಂಥ ಸ್ಥಿತಿ ಬರಬಹುದು. ಯಾಕೋ ಕೆಲಸ ಮಾಡೋದಕ್ಕೆ ಆಸಕ್ತಿಗಳೇ ಇರಲ್ಲ, ಕೆಲಸ ಮಾಡೋ ಜಾಗದಲ್ಲೂ ಕೂಡ ಒಂದು ಉತ್ಸಾಹ ಇರೋದಿಲ್ಲ. ಬೇಕೋ ಬೇಡವೋ ಅನ್ನೋ ರೀತಿಯಲ್ಲಿ ಸ್ವಲ್ಪ ಆ ಪರಿಸ್ಥಿತಿಯನ್ನು ಎದುರಿಸಬಹುದು ಈ ವಾರ ಅಂತಕ್ಕಂಥ ರೀತಿಯಲ್ಲಿ ಉಂಟು. ಸ್ವಲ್ಪ ಈ ದೇವತಾ ಕನಸುಗಳು ಬೀಳ್ತಕ್ಕಂಥದ್ದು, ಪ್ರವಾಸದ ಕನಸುಗಳು ಬೀಳ್ತಕ್ಕಂಥದ್ದು, ಗ್ರೀನರಿ ಕನಸುಗಳು ಬೀಳ್ತಕ್ಕಂಥದ್ದು, ಅಥವಾ ನೀರಿನ ಕನಸುಗಳು ಬೀಳ್ತಕ್ಕಂಥದ್ದು, ಸಮುದ್ರದ ಕನಸುಗಳು ಬೀಳ್ತಕ್ಕಂಥದ್ದು, ಇಂಥ ಪರಿಣಾಮಗಳನ್ನು ಈ ವಾರದಲ್ಲಿ ನೀವೆಲ್ಲರೂ ಕೂಡ ನೋಡಬಹುದು ಸಿಂಹರಾಶಿನವರು. ಒಟ್ಟಿನಲ್ಲಿ ನಿಮ್ಮ ಪರಿಸ್ಥಿತಿ ಸ್ವಲ್ಪ ಹದಗೆಟ್ಟಿರೋದ್ರಿಂದ ಅಷ್ಟಮ ಪ್ರಭಾವ ಬೇರೆ ಒಂದು, ಶನಿ ಪ್ರಭಾವ ಬೇರೆ ಎರಡು. ಹಾಗಾಗಿ ನಿಮ್ಗೆ ಏನೇ ಕೆಲಸ ಆಗಬೇಕು ಅಂದ್ರೂ ಕೂಡ ಎಳೆದಾಡಿಸಿ ಆಗುತ್ತೆ. ಅಥವಾ ನೀವು ಮಾಡಬೇಕಾದನ್ನು ಕೂಡ ಬೇಕೋ ಬೇಡವೋ ಅನ್ನೋ ರೀತಿಯಲ್ಲಿ ಮಾಡ್ತೀರಿ. ಹಾಗಾಗಿ ಒಂದು ರೀತಿಯಲ್ಲಿ 6 ಕೇರಲ್ಲ 3 ಕಿಳಿಯಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಸಿಂಹರಾಶಿನವರ ಫಲವನ್ನು ಈ ವಾರದಲ್ಲಿ ನೀವು ನೋಡಬಹುದು. ಇನ್ನು ಪರಿಹಾರವನ್ನೇನು ಮಾಡಿಕೊಳ್ಬೇಕಾಗತ್ತೆ? ವಯೋವೃದ್ಧರು, 60 ವರ್ಷ ದಾಟಿರ್ತಕ್ಕಂಥವ್ರು, ಅದರಲ್ಲೂ ಕೂಡ ಅಸಹಾಯಕರು ಯಾರಾದರೂ ಸಿಕ್ಕಿದರೆ, ಅಥವಾ ಯಾರಾದರೂ ಕಸ ಗುಡಿಸುವಂಥವ್ರು, BBMP ಕಸ ಗುಡಿಸುವಂಥವ್ರು, ಅಥವಾ ಹಳ್ಳಿ ಕಡೆ ಆದರೆ ನಿಮಗೆ ಎಲ್ಲರೂ ಅಲ್ಲೇನಾದ್ರು ಸೇವೆ ಮಾಡುವಂಥವ್ರು ಬರುವಂಥವ್ರು, ಅಥವಾ ಕೆಲಸಗಾರರು ಇದ್ದರೆ ಅಂಥವ್ರಿಗೆ ಏನಾದರೂ ಒಂದು ಸಣ್ಣದಾಗಿ ಎಣ್ಣೆಯಿಂದ ಮಾಡಿರ್ತಕ್ಕಂಥ ಒಂದು ಖಾದ್ಯವನ್ನು ತಿನ್ನೋದಕ್ಕೆ ವ್ಯವಸ್ಥೆ ಮಾಡಿ ಅನುಕೂಲವಾಗುತ್ತೆ. ಇನ್ನು ಕನ್ಯಾ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ವಲ್ಪ ಕನ್ಯಾ ರಾಶಿನವ್ರಿಗೆ, ಮಿಥುನ ರಾಶಿನವ್ರಿಗೆ ಎರಡರಲ್ಲೂ ಕೂಡ ಒಂದು ಸಣ್ಣ ವ್ಯತ್ಯಾಸವಿರುತ್ತೆ. ಅಷ್ಟು ಬಿಟ್ಟರೆ ತುಂಬ ಗಂಭೀರವಾದಂಥ ವ್ಯತ್ಯಾಸವನ್ನು ನೋಡೋದಕ್ಕೆ ಸಾಧ್ಯವಾಗೋದಿಲ್ಲ. ಯಾಕಂದರೆ ಎರಡೂ ಕೂಡ ಒದ್ದೇ ರಾಷ್ಟ್ರಾಧಿಪತಿ ಒಬ್ಬನೇ ಆಗಿರೋದ್ರಿಂದ ಕೆಲವೊಂದು ವ್ಯಕ್ತಿತ್ವ ಅಥವಾ ಪ್ರಭಾವ ಅಂತಕ್ಕಂಥದ್ದು ನಿಮಗೆ ಆ ಪರಿಣಾಮವನ್ನು ತರ್ತದೆ. ಏನು ಪರಿಣಾಮವನ್ನು ತರ್ತದೆ? ಸ್ವಲ್ಪ ಯಾಕೋ ಜಿಗುಪ್ಸೆಗಳು ಜಾಸ್ತಿ ಆಗುತ್ತೆ. ನಿಮ್ಮ ಮೇಲೆ ನೀವೇ ಜಿಗುಪ್ಸೆಯನ್ನು ಪಡ್ತಕ್ಕಂಥದ್ದು. ನೀವು ಏನೇ ಯೋಚನೆ ಮಾಡೋಕ್ಕೆ ಹೋದ್ರೂ ಕೂಡ ಅಲ್ಲಿಂದ ಏನೋ ಒಂದು ನೆಗೆಟಿವ್ ಬರುತ್ತೆ ಅನ್ನೋ ರೀತಿಯಲ್ಲಿ ನಿಮಗೆ ಆಟೋಮೆಟಿಕಲಿ ಗೊತ್ತಾಗುತ್ತೆ. ಎರಡನೇದಾಗಿ ಉತ್ಸಾಹ ಇರೋದಿಲ್ಲ, ಮಂದತ್ವ ಜಾಸ್ತಿ ಇರ್ತದೆ. ಒಂಥರ ನಿಧಾನದ ಒಂದು ಭಾವ ಅಂತಕ್ಕಂಥ ರೀತಿಯಲ್ಲಿರುವಂಥದ್ದನ್ನು ತೋರಿಸುತ್ತೆ. ಈಗ ತೆಗೆದುಕೊಳ್ತಕ್ಕಂಥ ತೀರ್ಮಾನ ಇನ್ನೊಂದು ಗಂಟೆ ಬಿಟ್ಟು, ಒಂದು ವಾರ ಬಿಟ್ಟು ತೆಗೆದುಕೊಳ್ಬೇಕು ಅಂತ ಅನಿವಾರ್ಯತೆಗಳು ಬರಬಹುದು. ಆರ್ಥಿಕವಾದಂಥ ಸ್ಥಿತಿಗತಿಗಳು ಅಂಥ ಮೈನಸ್ ಅನ್ನೋ ರೀತಿಯಲ್ಲ. ನಿಮ್ಮ ಸ್ಥಿತಿ ಸರಿಯಿಲ್ಲ, ನಿಮ್ಮ ಆರೋಗ್ಯದ ಕಂಡೀಷನ್ಸ್ ಆಗ್ಬೋದು, ಅಥವಾ ನಿಮ್ಮ ಬುದ್ಧಿವಂತಿಕೆಯ ಸ್ಥಿತಿ, ನಿಮ್ಮ ಆಲೋಚನಾ ರೀತಿಗಳು, ಅಥವಾ ನಿಮ್ಮ ಆ ಸೋಮಾರಿತನದ ಪ್ರಭಾವ, ಇವು ಸ್ವಲ್ಪ ವ್ಯತ್ಯಾಸವನ್ನು ತರಬಹುದು. ಬಟ್ ಚಟುವಟಿಕೆಗಳಿರ್ತದೆ, ಹಣಕಾಸಿನ ಚಟುವಟಿಕೆಗಳು ಮಂದತ್ವದಿಂದ ಪ್ರಗತಿಯ ಕಡೆಗೆ ಹೋಗುವಂಥದ್ದಕ್ಕೆ ದಾರಿ, ನಿಧಾನದ ಪ್ರಗತಿ ಹಣಕಾಸಿನ ಸ್ಥಿತಿಗತಿಗಳು. ಮತ್ತು ಕೌಟುಂಬಿಕವಾಗಿ ಕೆಲವೊಂದು ಕೆಲಸ ಕಾರ್ಯಗಳು ಆಗುವಂಥದ್ದು, ಮತ್ತು ಕುಟುಂಬದಲ್ಲಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳು ಬಗೆಹರಿತಕ್ಕಂಥ ಲಕ್ಷಣಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಪತ್ರ ವ್ಯವಹಾರ, ಅಗ್ರಿಮೆಂಟ್ ಸಂಬಂಧಪಟ್ಟಂತೆ ಯಾರಾದರೂ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕು ಅನ್ನೋಂಥವ್ರಿಗೆ ಅನುಕೂಲವಿದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ ಅಂತಕ್ಕಂಥ ಸ್ಪಷ್ಟವಾಗಿ ತೋರಿಸುತ್ತೆ. ಪ್ರೀತಿ ಪ್ರೇಮದ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಯಶಸ್ಸನ್ನು ಗಳಿಸುವಂಥ ವಾತಾವರಣಗಳು, ಮತ್ತು ರೋಗಬಾಧೆಯಿಂದ ಮುಕ್ತರಾಗ್ತಕ್ಕಂಥ ಅವಕಾಶ, ನಿದ್ರಾ ಭಾವ ಜಾಸ್ತಿ ಆಗ್ತದೆ, ನಿದ್ರೆ ಜಾಸ್ತಿ ಮಾಡುವಂಥ ಸ್ಥಿತಿ ನಿರ್ಮಾಣವಾಗುತ್ತೆ ಈ ಸಂದರ್ಭ. ಮತ್ತು ಹೈಯರ್ ಎಜುಕೇಷನ್, ವಿದ್ಯಾಭ್ಯಾಸವನ್ನು ಮಾಡುವಂಥವ್ರಿಗೆ ಅದ್ಭುತವಾದಂಥ ಅವಕಾಶ, ಹೆಚ್ಚಿನದಾದಂಥ ಅಂಕ ಗಳಿಸ್ತಕ್ಕಂಥ ಯೋಗ ಫಲಗಳಿದೆ. ಚಿಂತೆ ಮಾಡುವಂಥದ್ದು ಬೇಡ. ಉದ್ಯೋಗ ಸ್ಥಳದಲ್ಲಿ ಸ್ವಲ್ಪ ಕೆಲಸ ಕಾರ್ಯಗಳೇನೋ ಮಾಡ್ತೀರಿ, ಏನು ಕೊಟ್ಟಿರ್ತಾರೋ ಆ ಜವಾಬ್ದಾರಿಯನ್ನು ಮಾಡ್ತೀರಿ, ಬಟ್ ಮಾಡುವಂಥ ಕೆಲಸ ಸ್ವಲ್ಪ ಲೇಟ್ ಆಗುತ್ತೆ. ಅಷ್ಟು ಬಿಟ್ಟರೆ ಮಿಕ್ಕಿದ್ದೇನು ಸಮಸ್ಯೆ ಆಗೋಲ್ಲ. ಮತ್ತು ನಿಮ್ಮ ಕೈ ಕೆಳಗೆ ಕೆಲಸ ಮಾಡೋದಕ್ಕೆ ಯಾರಾದರೂ ಕೆಲಸಗಾರರು ಬೇಕು ಅಂತಂದರೆ, ಅಥವಾ ಸೇವಕರು ಬೇಕು ಅನ್ನೋ ರೀತಿಯ ಪ್ರಯತ್ನಕ್ಕೆ ಕೈ ಹಾಕಿದರೆ ಅಲ್ಲಿ ಸ್ವಲ್ಪ ಅನಾನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ನೋಡಬಹುದು ಕನ್ಯಾ ರಾಶಿನವರು. ಒಟ್ಟಿನಲ್ಲಿ ಕನ್ಯಾ ರಾಶಿನವ್ರದ್ದು ನೀವು ಆಲೋಚನೆ ಅಥವಾ ನಿಮ್ಮ ಬುದ್ಧಿವಂತಿಕೆಯನ್ನು ಸ್ವಲ್ಪ ಚುರುಕನ್ನು ಮಣಚಾಗಿ ಯೋಚನೆ ಮಾಡಿದರೆ
ನಿಮ್ಮ ಎಲ್ಲ ಕೆಲಸಕ್ಕೂ ಕೂಡ ಒಳ್ಳೆಯ ವರದಾನವಾಗಿ ಪರಿವರ್ತನೆ ಆಗಬಹುದು. ಬುದ್ಧಿಮಂದತ್ವವೇ ನಿಮಗೆ ಶಾಪವಾಗುತ್ತೆ ಈ ವಾರ. ನಿಧಾನದ ಸ್ಥಿತಿಯೇ ನಿಮಗೆ ಶಾಪವಾಗುತ್ತೆ ಈ ವಾರ. ಅದನ್ನೊಂದನ್ನು ಸ್ವಲ್ಪ ನಿರ್ವಹಿಸಿ, ಮಿಕ್ಕಿದ್ದೆಲ್ಲವೂ ಕೂಡ ಅನುಕೂಲದ ಸ್ಥಿತಿನಲ್ಲಿ ನೀವು ನೋಡಬಹುದು. ಕನ್ಯಾ ರಾಶಿಯವರು ಪರಿಹಾರವನ್ನೇನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಇಷ್ಟೇ. ತುಳಸಿಯ ಅರ್ಚನೆಯನ್ನು ವೆಂಕಟೇಶ್ವರನಿಗೆ ಮಾಡಿಸಿ, ಅನುಕೂಲವಾಗುತ್ತೆ. ಚಿಂತೆ ಮಾಡೋದು ಬೇಡ. ಹಸ್ತಪ್ರಭಾವ ಇರೋದರಿಂದ ನಿಮಗೆ ಎಲ್ಲ ಒಂದು ರೀತಿಯಲ್ಲಿ ಎಲ್ಲವೂ ಇದ್ರೂ ಏನು ಇಲ್ಲದಂಥ ಅಸಂತೃಪ್ತಿಯ ಭಾವ ಹೆಚ್ಚಾಗಿ ಇರುತ್ತೆ. ಹಾಗಾಗಿ ಇನ್ನು ತುಲಾರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ತುಲಾರಾಶಿನವ್ರಿಗೂ ಕೂಡ ಶನಿ ಪ್ರಭಾವ ಒಳಗಾಗಿದ್ದಾನೆ. ಅದೃಷ್ಟವಂತರು ಅನ್ನೋ ರೀತಿಯಲ್ಲಿ ಪರಿಗಣನೆ ಮಾಡಬೇಕು. ಲೆಕ್ಕ ನೋಡಿದರೆ ಷಷ್ಠ ಶನಿ, ಹಾಗಾಗಿ ಅದೃಷ್ಟವಂತರು ಅನ್ನೋ ರೀತಿಯಲ್ಲಿ ಪರಿಗಣನೆ ಆಗಬೇಕು. ಮತ್ತು ಉದ್ಯೋಗದಲ್ಲಿ ಆ ಪ್ರಗತಿಯ ಅನುಕೂಲವನ್ನು ನೋಡಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುತ್ತೆ. ಆದರೂ ಕೂಡ ಅದೃಷ್ಟವಂತರಾಗಿದ್ರೂ ಕೂಡ ಒಂದೊಂದು ಬಾರಿ ಏನಾಗುತ್ತೆ, ಬೇರೆಯವರ ತಪ್ಪುಗಳು ಆ ಅದೃಷ್ಟವನ್ನು ವಂಚಿತ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಬೇರೆ ಯಾರೋ ಕುತಂತ್ರವನ್ನು ಮಾಡಿ ನಿಮಗೆ ಆಗಬೇಕಾಗಿರ್ತಕ್ಕಂಥ ಕೆಲಸ ಅಥವಾ ನಿಮ್ಮ ನೆಮ್ಮದಿಯನ್ನು ಬೇರೆಯವರ ಕುತಂತ್ರದಿಂದ ಕಳೆದುಕೊಳ್ಳತಕ್ಕಂಥ ಸ್ಥಿತಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಆರ್ಥಿಕ ಒತ್ತಡಗಳು ಯಥಾವತ್ತು ಮುಂದುವರಿತಕ್ಕಂಥದ್ದೆಲ್ಲವೂ ಕೂಡ ಇರುತ್ತೆ. ಹಣಕಾಸಿನ ವಿಚಾರ ಸಂಬಂಧಪಟ್ಟಂಥ ಅಂಥ ಅನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿ ಇಲ್ಲ. ಬಟ್ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಅನುಕೂಲವಾಗುವಂಥದ್ದು, ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಪ್ರಗತಿಯನ್ನು ಕಾಣತಕ್ಕಂಥದ್ದು, ಆರೋಗ್ಯ ಸುಧಾರಣೆ ಆಗ್ತಕ್ಕಂಥ ಲಕ್ಷಣಗಳು, ಶತ್ರು ದಮನವಾಗುವಂಥ ಸ್ಥಿತಿ. ಯಾರು ನಿಮಗೆ ತೊಂದರೆ ಕೊಡಬೇಕು ಅನ್ನೋ ರೀತಿಯಲ್ಲಿ ಬರ್ತಾರೋ ಅವರಿಗೆ ರಿವರ್ಸ್ ಆಗುವಂಥ ಸ್ಥಿತಿಯೂ ಕೂಡ ಬರೋದಕ್ಕೆ ದಾರಿ ಇದೆ. ಮತ್ತು ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಮಾನಸಿಕವಾದಂಥ ಚಂಚಲತೆಗಳು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಒಂದು. ಎರಡನೇದು, ಆಹಾರ ವ್ಯತ್ಯಾಸಗಳು ಸ್ವಲ್ಪ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಎರಡು. ಮೂರನೇದು, ಉದ್ಯೋಗ ಒತ್ತಡಗಳನ್ನು ತುಂಬ ಮೆಂಟಲಿ ತುಂಬ ಮಾನಸಿಕವಾಗಿ ತುಂಬ ತೆಗೆದುಕೊಳ್ಳುತ್ತೀರಿ, ಅದು ನಿಮ್ಮನ್ನು ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಈ ಮೂರು ರೀತಿಯಲ್ಲೂ ಕೂಡ ಸಮಸ್ಯೆಯನ್ನು ತರಬಹುದು. ದಾಂಪತ್ಯ ಕಲಹಗಳು ಹೆಚ್ಚಾಗಿರುವಂಥ ಸ್ಥಿತಿ ಎಲ್ಲವೂ ಕೂಡ ಇರುತ್ತೆ. ಪ್ರೀತಿ ಪ್ರೇಮದ ವಿಚಾರ ಸಂಬಂಧಪಟ್ಟಂತೆ ಅನಾನುಕೂಲ ಅಂತಕ್ಕಂಥದ್ದು, ಶುಭ ಕಾರ್ಯದ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಅನಾನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ನೀವು ನೋಡಬಹುದು. ಮತ್ತು ಸ್ನೇಹಿತರು, ಆತ್ಮೀಯ ಮಿತ್ರರೊಂದಿಗೆ ಸ್ವಲ್ಪ ಮನಸ್ತಾಪಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿಯೂ ಕೂಡ ಈ ವಾರದಲ್ಲಿ ನೋಡ್ತೀರಿ. ಮತ್ತು ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂಥವ್ರು ಯಾರು ಇರ್ತಾರಲ್ಲ ಅವರಿಂದ ಒತ್ತಡವನ್ನು ಅನುಭವಿಸ್ತಕ್ಕಂಥ ಸ್ಥಿತಿ ಈ ಸಂದರ್ಭದಲ್ಲಿ ಬರುತ್ತೆ. ತುಲಾರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ತುಂಬ ಗಂಭೀರವಾದಂಥ ಸಮಸ್ಯೆಗಳು ಅಥವಾ ಗಂಭೀರವಾದಂಥ ಆಪತ್ತು, ಆ ಆಪತ್ತು ಅಂತಕ್ಕಂಥದ್ದು ನನ್ನ ಪ್ರಕಾರವಾಗಿ ನಿಮಗೆ ರಕ್ಷಣೆಯನ್ನು ಕೊಡುವಂಥ ಸ್ಥಿತಿ ಇದೆ. ಅಂದರೆ ಆಪತ್ತಿನಿಂದ ಪಾರಾಗುವಂಥದ್ದು ತುಲಾರಾಶಿನವರಿಗೆ. ಎಲ್ಲೋ ತುಂಬ ಜೈಲು ವಾಸ ಅನುಭವಿಸ್ಬೇಕು, ಎಲ್ಲೋ ತುಂಬ ಅವಘಡಗಳಾಗತ್ತೆ, ಆಕ್ಸಿಡೆಂಟ್ ಆಗುತ್ತೆ, ಏನೂ ಆಗದಂಗೆ ಬಚಾವಾಗುವಂಥದ್ದು ಈ ಸ್ಥಿತಿ ಇರುತ್ತಲ್ಲ, ಆ ಕಂಡೀಷನ್ಸಲ್ಲಿದೆ ತುಲಾರಾಶಿನವ್ರಿಗೆ. ಹಾಗಾಗಿ ಯೋಚನೆ ಮಾಡುವಂಥದ್ದು ಏನಿಲ್ಲ ಅಂಥ ಸಮಸ್ಯೆ ಆಗುವಂಥ ಸ್ಥಿತಿಯಲ್ಲಿ ನಿಮ್ಮ ಗ್ರಹಗತಿಗಳು ಈ ವಾರದಲ್ಲಿಲ್ಲ. ಸ್ವಲ್ಪ ಒತ್ತಡಗಳನ್ನೊಂದನ್ನು ಬಿಟ್ಟರೆ ಪರಿಹಾರ ಏನು ಮಾಡಿಕೊಳ್ಬೇಕಾಗುತ್ತೆ? ಸಾಧ್ಯವಾದಷ್ಟು ಈ ವಾರ ಬಿಲ್ವ ಪತ್ರೆಯಿಂದ ಶಿವನಿಗೆ ಅಷ್ಟೋತ್ತರವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ತುಲಾರಾಶಿನವರು ಅನುಕೂಲವಾಗುತ್ತೆ. ಇನ್ನು ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಸ್ವಲ್ಪ ಉತ್ತಮವಾದಂಥ ರೀತಿಯಲ್ಲಿ ಪ್ರಗತಿ ಆಗಬೇಕು ಅನ್ನೋ ರೀತಿಯ ಪ್ರಯತ್ನಗಳಂತೂ ಇರುತ್ತೆ, ಶ್ರಮ ಅಂತೂ ಇರುತ್ತೆ. ಬಟ್ ನೀವು ಅಂದುಕೊಂಡ ರೀತಿಯಲ್ಲಿ ಸಕ್ಸಸ್ಸಾ ಇಲ್ಲ, ಒಂದು 50 to 60% ಆಗಬಹುದು ಅಷ್ಟೇ, 100% ಇರೋದಿಲ್ಲ ಅಂತಕ್ಕಂಥದ್ದು ಉಂಟು. ಮತ್ತು ಆರ್ಥಿಕವಾದಂಥ ಸ್ಥಿತಿಗತಿಗಳು ಸ್ವಲ್ಪ ಸುಧಾರಣೆಯ ಲಕ್ಷಣಗಳಿದೆ, ಚಿಂತೆ ಮಾಡುವಂಥ ಅವಶ್ಯಕತೆಗಳಿಲ್ಲ. ಒಂದು 40ರಿಂದ 50 ಭಾಗ ಹಣಕಾಸಿನ ವ್ಯವಸ್ಥೆಗಳು ಅಥವಾ ಅನುಕೂಲ ಅಂತಕ್ಕಂಥ ರೀತಿಯಲ್ಲಿ ಇದೆ. ₹100 ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ 40ರಿಂದ 50 ರೂಪಾಯಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇರುತ್ತಲ್ಲ ಹಾಗೆ. ಬಂಧು ಬಾಂಧವರಿಂದ ಅನುಕೂಲ ಮತ್ತು ಪ್ರೀತಿ ವಿಶ್ವಾಸವನ್ನು ತೋರಿಸ್ತಕ್ಕಂಥದ್ದು, ಅಥವಾ ಬಂಧು ಬಾಂಧವರೊಂದಿಗೆ ಅಥವಾ ನೆರೆಹೊರೆಯೊಂದಿಗೆ ಇರ್ತಕ್ಕಂಥ ಮನಸ್ತಾಪಗಳು ಬಗೆಹರಿತಕ್ಕಂಥ ಲಕ್ಷಣಗಳಿರುತ್ತೆ. ಪತ್ರ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಅನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿ, ಮಕ್ಕಳಿಂದ ಯೋಗ ಫಲಗಳನ್ನು ತಂದುಕೊಳ್ತಕ್ಕಂಥದ್ದು, ಸ್ಥಿರಾಸ್ತಿ ವಾಹನಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಏನಾದರೂ ಕೆಲಸ ಕಾರ್ಯಗಳು ಆಗಬೇಕು ಅನ್ನೋ ರೀತಿಯಲ್ಲಿ ಅಂದರೆ
ಪ್ರಯತ್ನ ಮಾಡಿ ಅಲ್ಲೂ ಕೂಡ ಯಶಸ್ಸಾಗ್ತಕ್ಕಂಥದ್ದು, ಅಥವಾ ಮನೆ ನಿರ್ಮಾಣ ಮಾಡಬೇಕು ಅನ್ನೋ ರೀತಿಯ ಪ್ರಯತ್ನವನ್ನು ಮಾಡುವಂಥವ್ರಿಗೂ ಕೂಡ ಸ್ವಲ್ಪ ಅನುಕೂಲದ ಸ್ಥಿತಿಯನ್ನು ನೀವು ನೋಡಬಹುದು. ಆರೋಗ್ಯದಲ್ಲಿ ಅಂಥ ಗಂಭೀರವಾದ ಸಮಸ್ಯೆಗಳೇನಿರೋದಿಲ್ಲ. ಸಣ್ಣದಾಗಿ ಸ್ವಲ್ಪ ಉಷ್ಣಬಾಧೆಗಳು, ಸ್ವಲ್ಪ ಮೈಕೈ ನೋವು ಬರುವಂಥದ್ದಕ್ಕೆ ಉಂಟು ಅನ್ನೋದು ಬಿಟ್ಟರೆ ಮಿಕ್ಕಂಥ ರೀತಿಯಲ್ಲಿ ಅಂಥ ಗಂಭೀರವಾದ ಸಮಸ್ಯೆಗಳೇನಿರೋದಿಲ್ಲ. ಉದ್ಯೋಗ ಬದಲಾವಣೆಗೆ ಸಂಬಂಧಪಟ್ಟಂತೆ, ಸ್ಥಳ ಬದಲಾವಣೆಗೆ ಸಂಬಂಧಪಟ್ಟಂತೆ ಅಷ್ಟೊಂದು ಅನುಕೂಲದ ಸ್ಥಿತಿಯನ್ನು ನೋಡೋದಕ್ಕೆ ದಾರಿ ಇಲ್ಲ. ಈ ವಾರದಲ್ಲಿ ಶುಭ ಕಾರ್ಯ ಪ್ರಯತ್ನ ಯಶಸ್ಸು ಗಳಿಸುವಂಥ ರೀತಿಯಲ್ಲಿದೆ. ಪ್ರಯತ್ನವನ್ನು ಮಾಡಿ. ವಿದ್ಯಾಭ್ಯಾಸ ಸಂಬಂಧಪಟ್ಟಂತೆ ಅದ್ಭುತವಾದಂಥ ಅವಕಾಶ, ಹೆಚ್ಚು ಅಂಕಗಳನ್ನು ಗಳಿಸ್ತಕ್ಕಂಥ ಸ್ಥಿತಿ ಇರುತ್ತೆ. ಮತ್ತು ಕಾರ್ಯಚಟುವಟಿಕೆಯನ್ನು, ನೀವೇನು ಕೆಲಸ ಕಾರ್ಯಗಳನ್ನು ಮಾಡ್ತಿರಲ್ಲೋ ಆ ಆಫೀಸ್ನಲ್ಲಿ ಚಟುವಟಿಕೆಯನ್ನು ಚೆನ್ನಾಗಿರುತ್ತೆ, ಅಥವಾ ಕೆಲಸವನ್ನು ನೀಟಾಗಿ ಮಾಡ್ತೀರಿ. ಬಟ್ ಅಲ್ಲಿ ಏನಾದರೂ ಮಾಡಿರುವಂಥ ಕೆಲಸದಲ್ಲೂ ಕೂಡ ಬೇಕು ಅಂತಲೇ ತಪ್ಪನ್ನು ಕಂಡುಹಿಡಬಹುದು, ಅಥವಾ ಮಾಡದೇ ಇದ್ರೂ ಕೂಡ ಬೇರೆ ಯಾರೋ ಅದರಲ್ಲಿ ಸ್ವಲ್ಪ ಕೈ ಹಾಕ್ತಕ್ಕಂಥ ಸಾಧ್ಯತೆಗಳು, ಅದರಿಂದ ನಿಮಗೆ ಸ್ವಲ್ಪ ಹಿನ್ನಡೆಗಳಾಗುವಂಥ ಸ್ಥಿತಿ ನಿರ್ಮಾಣವಾಗಿ ಬರಬಹುದು. ಲಾಭವನ್ನು ನೋಡ್ತಾ ಇರ್ತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ಸ್ನೇಹಿತರ ಸಹಕಾರ ಈ ವಾರದಲ್ಲಿ ವೃಶ್ಚಿಕ ರಾಶಿನವರಿಗೆ ಸಿಗುತ್ತೆ. ವ್ಯಾಜ್ಯಗಳು ಅಂತಕ್ಕಂಥದ್ದು ನಿಮಗೆ ಯಶಸ್ಸನ್ನು ಗಳಿಸ್ತಕ್ಕಂಥ ಸ್ಥಿತಿಯೂ ಕೂಡ ನಿರ್ಮಾಣ ಮಾಡಿ ತರ್ತದೆ. ಚಿಂತೆ ಮಾಡುವಂಥದ್ದೇನಿಲ್ಲ. ವೃಶ್ಚಿಕ ರಾಶಿನವರಿಗೆ ಪಂಚಮಕ್ಕೆ ಶನಿ ಬೇರೆ ಹೋಗ್ತಾ ಇದ್ದಾನೆ. ಹಾಗಾಗಿ ಅಪವಾದಗಳು, ಅಪನಿಂದನೆಗಳು ಬರಬೇಕು ಅನ್ನೋ ರೀತಿಯಲ್ಲಿ ಇರುತ್ತೆ. ರಾಹು ಬೇರೆ ಅಲ್ಲಿರ್ತಕ್ಕಂಥದ್ದಾಗಿರೋದ್ರಿಂದ ಬಟ್ ಅದ್ಯಾವುದೂ ನಿಮಗೆ ಇಲ್ಲಿ ಈಗ ಈ ಸದ್ಯಕ್ಕಂತೂ ಪರಿಣಾಮವನ್ನು ಬೀರೋದಿಲ್ಲ. ಅಂದರೆ ಈ ವಾರದಲ್ಲಿ ಏನು ಪರಿಣಾಮ ಬೀರೋದಿಲ್ಲ, ಮುಂದೆ ಯಾವತ್ತೂ ಪರಿಣಾಮವನ್ನು ಬೀರೋದಕ್ಕೆ ದಾರಿ ಇದೆ. ಇನ್ನು ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ ಈ ವಾರ? ಗಣಪತಿಗೆ ಸೇವಂತಿಗೆ ಪುಷ್ಪದಿಂದ ಅರ್ಚನೆಯನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ. ಇನ್ನು ಧನುಸ್ಸು ರಾಶಿನೋಗಿ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ರಾಷ್ಟ್ರಾಧಿಪತಿಯಾದಂತನೂ ಅಷ್ಟಮ ಷಷ್ಠ ಅನ್ನೋ ರೀತಿಯಲ್ಲಿ ಇರುವಂಥದ್ದು. ಆದರೂ ಕೂಡ ಈ ವಾರ ನಿಮಗೆ ವರದಾನವೇ. ಅಷ್ಟಮ ಷಷ್ಠದಲ್ಲಿದ್ದರೂ ಕೂಡ ಈ ವಾರ ವರದಾನವಾಗಿ ಪರಿವರ್ತನೆ ಆಗೋದಕ್ಕೆ ದಾರಿ ಇದೆ. ಆರ್ಥಿಕವಾದಂಥ ಸ್ಥಿತಿ ಅನುಕೂಲ, ಆಕಸ್ಮಿಕವಾದಂಥ ಧನಾಗಮನವಾಗ್ತಕ್ಕಂಥದ್ದು, ಆಕಸ್ಮಿಕವಾದಂಥ ಪ್ರಯಾಣವನ್ನು ನೋಡ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗುತ್ತೆ. ತುಂಬ ಸೆನ್ಸಿಟಿವ್ ಆಗ್ತಾರೆ. ಸಣ್ಣ ವಿಷಯಗಳು ಕೂಡ ನಿಮಗೆ ಮನಸ್ಸಿಗೆ ಗಾಢವಾದಂಥ ಪರಿಣಾಮವನ್ನು ಬೀರೋದಕ್ಕೆ ದಾರಿ ಇರ್ತದೆ. ಗುರುವಿನ ಪ್ರಭಾವ, ಚಂದ್ರನ ಪ್ರಭಾವದಲ್ಲಿ ಇರೋವರೆಗೂ ಕೂಡ ನಿಮಗೆ ಆ ಸ್ಥಿತಿ ಇರುತ್ತೆ. ಇನ್ನೇನು ಮುಂದೆ ಹೋದರೆ ಮುಗಿದೋಯ್ತು ನಿಮಗೆ. ಅದರ ಪರಿಣಾಮಗಳು ಇನ್ನು 12 ವರ್ಷಕ್ಕೆ ಬರ್ತದೆ. ಇನ್ನು ಸಾಮಾನ್ಯವಾಗಿ ಬಂಧು ಬಾಂಧವರಿಂದ ಅಂಥ ನಿರೀಕ್ಷೆಗಳನ್ನು ನೋಡೋದಕ್ಕೆ ಸಾಧ್ಯವಾಗೋದಿಲ್ಲ. ಶತ್ರುತ್ವ, ಕಲಹ ಅನ್ನೋ ರೀತಿಯಲ್ಲಿ ಇರುವಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ಸ್ಥಿರಾಸ್ತಿ ವ್ಯವಹಾರಗಳು ಆಗೋದಿಲ್ಲ. ಸ್ಥಿರಾಸ್ತಿ ಮಾರಾಟಗಾರರಿಗೆ ಅನುಕೂಲವಿದೆ. ಖರೀದಿದಾರರಿಗೆಲ್ಲ ಮಾರಾಟಗಾರರಿಗೆ ಅನುಕೂಲವನ್ನು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಉಂಟು. ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಮತ್ತು ತಂದೆಯೊಂದಿಗೆ ಕಲಹವನ್ನು ಮಾಡ್ತಕ್ಕಂಥ ಸ್ಥಿತಿ, ಉನ್ನತ ವಿದ್ಯಾಭ್ಯಾಸದಲ್ಲಿ ತೊಂದರೆ, ತಾಪತ್ರಯ, ತೊಡಕುಗಳಾಗುವಂಥ ಸ್ಥಿತಿ ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಹಾಗಾಗಿ ಜಾಗ್ರತೆ. ಪಂಚಮ ಪ್ರಭಾವ, ಮಕ್ಕಳೊಂದಿಗೆ ಕಲಹ, ಪ್ರೀತಿ ಪ್ರೇಮದಲ್ಲಿ ಸ್ವಲ್ಪ ವಿರೋಧಗಳು, ಜೂಜು ರೇಸ್ ಲಾಟರಿಗಳಿಂದ ಸಂಕಷ್ಟಗಳನ್ನು ಅನುಭವಿಸ್ತಕ್ಕಂಥ ಸ್ಥಿತಿ ಈ ಸಂದರ್ಭದಲ್ಲಿ ನಿಮಗೆ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಎಚ್ಚರಿಕೆ. ಉನ್ನತ ಅಧಿಕಾರಿಗಳಿಂದ ಏನಾದರೂ ಕೆಲಸ ಕಾರ್ಯಗಳು ಆಗಬೇಕು ಅಂದರೆ ಸಾಧ್ಯತೆಗಳು ತುಂಬ ಕಡಿಮೆ. ಹಿನ್ನಡೆ ಅಂತಕ್ಕಂಥದ್ದು. ಸ್ನೇಹಿತರ ಅಥವಾ ಮಿತ್ರರ ನಡವಳಿಕೆಗಳು ನಿಮಗೆ ಬೇಸರವನ್ನು ತರಬಹುದು. ಅವರ ನಡವಳಿಕೆ ಮತ್ತು ದುಷ್ಟ ಆಲೋಚನೆಗಳು ಬರಬಹುದು. ದುಷ್ಟ ಆಲೋಚನೆ ಅಂತಂದರೆ ಸ್ವಲ್ಪ ನೆಗೆಟಿವ್ ಥಾಟ್ಸ್ಗಳು, ನಿಮ್ಮ ವ್ಯಕ್ತಿತ್ವಕ್ಕೆ ವಿರುದ್ಧವಾದಂಥ ಕೆಲವೊಂದು ಆಲೋಚನೆಗಳು ನಿಮ್ಮೊಳಗೆ ಸುಳಿದಾಡಿ ನಿಮಗೆ ಇಂಥ ವ್ಯಕ್ತಿತ್ವ ಇವೆಲ್ಲ ಯಾಕೆ ಬರ್ತಾವೆ ನಮಗೆ ಆಲೋಚನೆಗಳು, ಇದು ಯಾಕೆ ಅನ್ನೋ ರೀತಿಯಲ್ಲಿ ಸ್ವಲ್ಪ ನಿಮ್ಮನ್ನು ಮಾನಸಿಕವಾಗಿ ಡಿಸ್ಟರ್ಬ್ ಮಾಡಬಹುದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ ಧನುಸ್ಸು ರಾಶಿನವರು. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ ಈ ಸಂದರ್ಭದಲ್ಲಿ ಅಂತಕ್ಕಂಥ ರೀತಿ ನೋಡಿದಾಗ, ಜಲಾಭಿಷೇಕವನ್ನು ದತ್ತಾತ್ರೇಯರ ದೇವಸ್ಥಾನದಲ್ಲಿ ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ. ಇನ್ನು ಮಕರ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸಾಮಾನ್ಯವಾಗಿ ಮಕರ ರಾಶಿನವ್ರಿಗೆ ಈ ವಾರ ಅಂತಕ್ಕಂಥದ್ದು ಸ್ವಲ್ಪ ಉತ್ತಮವಾದಂಥ ಫಲವನ್ನು ಕೊಡುವಂಥ ಸ್ಥಿತಿನಲ್ಲಿರುತ್ತೆ. ಯಾವುದಾದ್ರು ಯೋಜನೆಗಳನ್ನು ಹಾಕಿದಿರಿ, ಸಕ್ಸಸ್ ಆಗುವಂಥ ಸ್ಥಿತಿ. ಯಾವುದಾದ್ರು ಹೂಡಿಕೆಗೆ ಸಂಬಂಧಪಟ್ಟಂತೆ ಇನ್ವೆಸ್ಟ್ಮೆಂಟ್, ಅಲ್ಲಿ ಸ್ವಲ್ಪ ಸಕ್ಸಸ್ ಆಗುವಂಥ ಸ್ಥಿತಿ. ಸಾಲವನ್ನು ತೀರಿಸುವಂಥ ಒಂದು ಯೋಗ ಫಲಗಳು ಅಂತಕ್ಕಂಥ ವಾತಾವರಣಗಳನ್ನು ನೋಡ್ತೀರಿ. ಅಥವಾ ಯಾವುದಾದ್ರು ಕಂಪನಿ ಮೇಲೆ ಅಥವಾ ಯಾವುದಾದ್ರು ನಿಮ್ಮ ಉದ್ಯಮದ ಮೇಲೆ ಸಾಲವನ್ನು ತೆಗೆದುಕೊಳ್ಬೇಕು ಅಂದ್ರೂ ಅಲ್ಲೂ ಅವಕಾಶಗಳನ್ನು ನೀವು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಉಂಟು. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು,
ಮತ್ತು ಶುಭ ಕಾರ್ಯ ಪ್ರಯತ್ನದಲ್ಲಿ ಯಶಸ್ಸು, ಮದುವೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಅಥವಾ ದೇವತಾ ಕಾರ್ಯಗಳಲ್ಲಿ ಉತ್ತಮವಾದಂಥ ರೀತಿಯಲ್ಲಿ ನೀವು ಅದನ್ನು ಪಡೆದುಕೊಳ್ತೀರಿ. ಸ್ಥಿರಾಸ್ತಿ ವ್ಯವಹಾರಗಳು ಸ್ವಲ್ಪ ನಿಮಗೆ ಹೂಡಿಕೆಯನ್ನು ಮಾಡುವಂಥವರಿಗೆ ಸ್ವಲ್ಪ ಯಶಸ್ಸನ್ನು ತರಬಹುದು. ಮಾರಾಟಗಾರರಿಗೆ ಅಷ್ಟೊಂದು ಉತ್ತಮವಾದಂಥ ಫಲವನ್ನು ನೋಡೋದಕ್ಕೆ ದಾರಿ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ಅಷ್ಟಮಾಧಿಪತಿ ಆದಂಥವನು ಧನಭಾವ ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಅನಿರೀಕ್ಷಿತವಾಗಿ ಯಾವುದೋ ಒಂದು ಮುಖ್ಯ ತೀರ್ಮಾನ ಏನಾದರೂ ಆಗುತ್ತೆ, ಮಾಡಿಬಿಡೋಣ ಅನ್ನೋ ತೀರ್ಮಾನ ತೆಗೆದುಕೊಳ್ತಿರಲ್ಲ, ಸಡನ್ ತೀರ್ಮಾನ, ಅಲ್ಲಿ ಸಕ್ಸಸ್ ಇದೆ. ಉನ್ನತ ವಿದ್ಯಾಭ್ಯಾಸ ಅನುಕೂಲ, ಚಿಂತೆ ಮಾಡುವಂಥದ್ದಿಲ್ಲ. ಹೆಚ್ಚಿನ ಅಂಕವನ್ನು ಗಳಿಸ್ತಕ್ಕಂಥದ್ದು, ಉತ್ತಮವಾದಂಥ ಅವಕಾಶ, ಅಥವಾ ವಿದ್ಯಾಭ್ಯಾಸ ಸಂಬಂಧಪಟ್ಟಂತೆ ಯಾವುದಾದ್ರು ಕಂಪ್ನಿಗಳಲ್ಲಿ ಉದ್ಯೋಗ ಆಯ್ಕೆ ಮಾಡಿಕೊಳ್ತಾರಲ್ಲ, ಅಲ್ಲೂ ಸ್ವಲ್ಪ ಯಶಸ್ಸನ್ನು ಗಳಿಸ್ತಕ್ಕಂಥ ಸ್ಥಿತಿಯಲ್ಲೂ ಕೂಡ ಉಂಟು. ಈಗಾಗಲೇ ಕೆಲಸದಲ್ಲಿ ಇದ್ದಂಥವರಿಗೆ ಮೇಲಧಿಕಾರಿಗಳಿಂದ ಏನಾದರೂ ಕೆಲಸ ಆಗಬೇಕು ಅಂದರೆ ಸ್ವಲ್ಪ ಏನೋ ಅವರು ನಿಮಗೆ ವಿರುದ್ಧವಾಗಿ ತೀರ್ಮಾನವನ್ನು ತೆಗೆದುಕೊಳ್ಳಬಹುದು. ಎಚ್ಚರಿಕೆ. ಧರ್ಮ ಕಾರ್ಯಗಳು, ದಾನ ಧರ್ಮಗಳು, ಪೂರ್ವದಲ್ಲಿ ಮಾಡಿರ್ತಕ್ಕಂಥ ಒಂದು ಪುಣ್ಯ ಫಲಗಳ ಪ್ರಾಪ್ತಿ ಈ ಸಂದರ್ಭದಲ್ಲಿ ನಿಮಗೆ ಅದೃಷ್ಟವಾಗಿ ಪರಿವರ್ತನೆಯಾಗುವಂಥ ಸ್ಥಿತಿ ನಿರ್ಮಾಣ ಮಾಡಿ ಕೊಡ್ತದೆ. ಚಿಂತೆ ಮಾಡುವಂಥ ಅವಶ್ಯಕತೆ ಏನಿಲ್ಲ. ಬಟ್ ಏನು ಮಾಡ್ತೀರಿ, ನಿಮಗೆ ಬರುತ್ತೆ, ಬಂದದ್ದನ್ನು ಬೇರೆ ಎಲ್ಲೋ ₹100 ಬರುತ್ತೆ, ತುಂಬ ಸ್ತಬ್ಧವಾಗಿರ್ತಕ್ಕಂಥ ಸ್ಥಿತಿ, ಸ್ವಲ್ಪ ಚೇತರಿಕೆನ ಕಾಣುತ್ತೆ. ಬಟ್ ನಿಮ್ಮ ಸ್ಥಿತಿ ಹೆಂಗಿರುತ್ತೆ ಅಂದರೆ, ಚೇತರಿಕೆ ಇಲ್ಲಿ ಹಣಕಾಸಿನ ಚೇತರಿಕೆ ಆದ್ರೂ ಕೂಡ ಇನ್ನೆಲ್ಲೋ ಉತ್ತಮವಾದಂಥ ಕೆಲಸಕ್ಕೆ ₹200 ಬರುತ್ತೆ, ₹200 ಹೂಡಿಕೆ ಮಾಡ್ತೀರಿ. ಹಾಗಾಗಿ ಕೊರತೆ ಎದುರಿಸ್ಬೋದು ಬಿಟ್ಟರೆ, ಬಟ್ ಬರುವುದಂತಂತೂ ಬರುತ್ತೆ. ಮಕರ ರಾಶಿನವ್ರಿಗೆ ಪರಿಹಾರ ಏನು ಮಾಡಿಕೊಳ್ಬೇಕಾಗುತ್ತೆ? ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಇಷ್ಟೇ. ನೀವು ಮಾಡಬೇಕಾದಂಥದ್ದು ಔದುಂಬರ ವೃಕ್ಷ ಪ್ರದಕ್ಷಿಣೆ 11 ಪ್ರದಕ್ಷಿಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ. ಇನ್ನು ಕುಂಭರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದರೆ, ಕುಂಭರಾಶಿನವ್ರಿಗೆ ಜನ್ಮ ಶನಿಕಾಟ ವಿಮುಕ್ತಿಯನ್ನು ಪಡಿತಾ ಇದೆ, ಅಂದರೆ ನಿವಾರಣೆ ಆಗ್ತಾ ಇದೆ. ಆದರೂ ನಿಮಗೆ ಕಾಟ ತಪ್ಪಿದೆಯಾ ಅಂದರೆ, ಕೆಲವೊಬ್ಬರಿಗೆ ಕಾಟ ತಪ್ಪುತ್ತೆ, ಕೆಲವೊಬ್ಬರಿಗೆ ಕಾಟ ಇರುತ್ತೆ. ನಿಮಗೆ ವೃಷಭ ರಾಶಿನವರಿಗೆ ಸಾಮಾನ್ಯವಾಗಿ ಲಾಭಕ್ಕೆ ಶನಿ ಬಂದ ಫಲ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಅನ್ಬಹುದು. ಎಲ್ಲರಿಗೂ ಫಲ ಸಿಗುತ್ತಾ? ಇಲ್ಲ. ಈಗ ಮೀನರಾಶಿನವರಿಗೆ ಜನ್ಮ ಶನಿ ಕಾಟ ಇದೆ, ಬಟ್ ಎಲ್ಲರಿಗೂ ಉಲ್ಟಾ ರಿಸಲ್ಟ್ ಸಿಗುತ್ತಾ? ಇಲ್ಲ. ಈಗ ಕುಂಭರಾಶಿನವರಿಗೆ ಜನ್ಮ ಶನಿ ಹೋಯಿತು, ರಿಲ್ಯಾಕ್ಸಾ? ಆ ರೀತಿಯಲ್ಲಿ ಇರೋದಿಲ್ಲ. ಒಳ್ಳೆಯ ಫಲವೂ ಕೂಡ ಉಂಟು, ಕೆಟ್ಟ ಫಲವೂ ಉಂಟು. ಅದು ನಿಮ್ಮ ಜನ್ಮ ಜಾತಕದ ಆಧಾರದ ಮೇಲೆ. ನಿಮಗೆ ಜನ್ಮ ಶನಿ ಕಾಟವಿದ್ರೂ ಕೂಡ, ಈಗ ಎಕ್ಸಾಂಪಲ್ ನಿಮಗೆ 7.5 ಪ್ರಾರಂಭ ಆಯಿತು, ಯಾರಿಗೆ? ಮೇಷರಾಶಿನವ್ರಿಗೆ, ಯುಗಾದಿಯಿಂದ ಆಚೆಗೆ. ಆದರೆ 7.5 ಪ್ರಾರಂಭ ಆದರೂ ಕೆಲವರಿಗೆ ಉತ್ತಮವಾದಂಥ ಫಲವನ್ನು ಕೊಡೋದಕ್ಕೆ ದಾರಿಯಾಗುತ್ತೆ. ಯಾವಾಗ ಅಂದರೆ, ನಿಮಗೇನಾದರೂ ಸಾಮಾನ್ಯವಾಗಿ ಜನ್ಮ ಜಾತಕದಲ್ಲಿ ಏನಾದರೂ ಶನಿ ವೃಷಭ ರಾಶಿನಲ್ಲಿದ್ದರೆ ನಿಮಗೆ ಉತ್ತಮವಾದಂಥ ಫಲವನ್ನು ನೀವು ನೋಡಬಹುದು. ಹಾಗಾಗಿ ಯೋಚನೆ ಮಾಡುವಂಥದ್ದು ಏನಿರಲ್ಲ. ಎಲ್ಲ ರಾಶಿಗಳು ಆಯಾ ಸ್ಥಿತಿಯಾದ ಫಲದ ಆಧಾರದ ಮೇಲೆ ನಿರ್ಧಾರವಾಗ್ತಾ ಹೋಗುತ್ತೆ. ಕುಂಭರಾಶಿನವ್ರಿಗೂ ಅಷ್ಟೇ. ಈಗ ಇರ್ತಕ್ಕಂಥ ಸ್ಥಿತಿಗತಿಗಳು ಏನಾದರೂ ನಿಮಗೆ ವೃಷಭ ರಾಶಿನಲ್ಲಿ ನಿಮ್ಮ ಜನ್ಮ ಜಾತಕದಲ್ಲಿ ಶನಿ ಇದ್ದರೆ ಅದ್ಭುತವಾದಂಥ ರಿಸಲ್ಟು. ಏನೇನು ಕಷ್ಟಗಳನ್ನು ಅನುಭವಿಸಿದ್ದೀರೋ ಅದೆಲ್ಲದಕ್ಕೂ ಕೂಡ ಮುಕ್ತಿ ಸಿಗುತ್ತೆ. ಯೋಚನೆ ಮಾಡುವಂಥದ್ದೇ ಇಲ್ಲ. ಅದ್ಭುತವಾದಂಥ ಫಲವನ್ನು ನೀವು ನೋಡ್ತೀರಿ. ಈ ಶನಿ ಪ್ರಭಾವ ಅಂತಕ್ಕಂಥದ್ದು. ಬಟ್ ಬೇರೆ ಜಾಗದಲ್ಲಿದೆ, ಬೇರೆ ಬೇರೆ ರೀತಿಯಾದಂಥ ಒಂದು ಫಲವನ್ನು ನೋಡೋದಕ್ಕೆ ದಾರಿ ಆಗ್ತದೆ. ಆತಂಕ ನಿಮ್ಮ ಜನ್ಮ ಜಾತಕ ನೋಡ್ಕೊಳ್ಳಿ. ವೃಷಭ ರಾಶಿನ ನಿಮ್ಮ ಜನ್ಮ ಜಾತಕದಲ್ಲಿ ಶನಿ ಇದ್ದಾನೆ ಅಂತಂದರೆ ಈ ಕಾಟ ಇದೆಯಲ್ಲ, ಈ ಜನ್ಮ ಶನಿ ಕಾಟದಿಂದ ಮುಕ್ತರಾಗಿ ಇನ್ನೂ 2.5 ವರ್ಷ 3 ವರ್ಷ ಅನುಭವಿಸ್ಬೇಕು ನಾವು, ಇನ್ನೂ ಜನ್ಮ 7.5 ಅನ್ನುವಂಥವ್ರು ರಿಲ್ಯಾಕ್ಸ್ ಆಗೋದಕ್ಕೆ ದಾರಿ ಇದೆ. ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಸಾಮಾನ್ಯವಾಗಿ ಯಾರು ಕುಂಭರಾಶಿನವರು ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಅಥವಾ ಮಾಡುವಂಥ ಉದ್ಯಮ ವ್ಯಾಪಾರ ವ್ಯವಹಾರದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಅನುಕೂಲವನ್ನು ನೋಡಬಹುದು, ಆರ್ಥಿಕವಾದಂಥ ಪ್ರಗತಿಯನ್ನು ನೋಡಬಹುದು, ಮತ್ತು ಲಾಭವನ್ನು ನೋಡ್ತಕ್ಕಂಥ ಸ್ಥಿತಿಯು ನಿರ್ಮಾಣವಾಗಿ ಬರ್ತದೆ. ಮತ್ತು ಸ್ಥಿರಾಸ್ತಿ, ಮನೆ ಕಟ್ಟಬೇಕು, ವಾಹನ ಖರೀದಿ ಮಾಡಬೇಕು ಅನ್ನುವಂಥವ್ರಿಗೂ ಕೂಡ ಉತ್ತಮವಾದಂಥ ಅವಕಾಶಗಳು ಬರೋದಕ್ಕೆ ದಾರಿ ಉಂಟು ಅಂತ ಹೇಳ್ತದೆ ಈ ಸಂದರ್ಭ ಅಂತಕ್ಕಂಥದ್ದು. ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ವಿಘ್ನ, ಎಷ್ಟು ನಿಮಗೆ ಅನುಕೂಲವಾಗುತ್ತೋ ಅಷ್ಟೇ ಖರ್ಚುಗಳು ಕೂಡ ಹಿಂದೆನೇ ಬಂದು ನಿಲ್ಲುತ್ತೆ. ಕುಂಭರಾಶಿನ ಈ ವಾರದ ಕಂಡೀಷನ್ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದರೆ
ಭೂಮಿ ಮಾರಾಟ ಅಥವಾ ವಾಹನ ಮಾರಾಟ ಮಾಡುವಂಥವರಿಗೆ ಅವಕಾಶಗಳು ಪ್ರಾಪ್ತಿ, ಉತ್ತಮವಾದಂಥ ರೇಟ್ ಸಿಗೋದಕ್ಕೆ ದಾರಿ ಉಂಟು ಅಂತ ಹೇಳ್ತದೆ. ವಿದ್ಯಾಭ್ಯಾಸ ಪರವಾಗಿಲ್ಲ ಅಂತ ಮೈನಸ್ ಅನ್ನೋ ರೀತಿಯಲ್ಲಿ ಇರೋದಿಲ್ಲ. ಪ್ರೀತಿ ಪ್ರೇಮದ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಹಿನ್ನಡೆಗಳು ಮತ್ತು ಮಕ್ಕಳಿಂದ ನಷ್ಟವನ್ನು ನೋಡ್ತಕ್ಕಂಥ ಪರಿಸ್ಥಿತಿಗಳನ್ನು ನೀವು ನೋಡ್ತೀರಿ. ಆದರೂ ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನಿಮಗೆಲ್ಲೂ ಸಣ್ಣದಾಗಿ ಅಸಮಾಧಾನ ಇರುತ್ತೆ. ಮತ್ತು ಸಾಲದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಎಲ್ಲೂ ಸಣ್ಣದಾಗಿ ಅಸಮಾಧಾನ, ತೀರ್ಸೋಕ್ಕಾಗುತ್ತೋ ಇಲ್ವೋ ಏನೋ ಎತ್ತೋ ಅನ್ನೋ ರೀತಿಯಲ್ಲಿ ಅದೊಂದು ಅಸಮಾಧಾನ ಮತ್ತು ಅಸಂತೃಪ್ತಿ ಇದು ಸಹಜವಾಗಿ ಈ ವಾರವು ನಿಮಗೆ ಕಾಡಾಟವನ್ನು ಕೊಡೋದಕ್ಕೆ ದಾರಿ ಉಂಟು ಅಂತ ಹೇಳ್ತದೆ. ಸಂಗಾತಿಯ ನಡವಳಿಕೆಗಳು ಸ್ವಲ್ಪ ನಿಮಗೆ ಬೇಸರವನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿರುತ್ತೆ, ತರುತ್ತೆ. ಬಟ್ ಬಿಟ್ಬಿಡಿ ಅದನ್ನು. ಉದ್ಯೋಗದಲ್ಲಿ ಸ್ವಲ್ಪ ನಿಧಾನ ಅಂತಕ್ಕಂಥದ್ದು, ಮಾಡುವಂಥ ಕೆಲಸ ಸ್ವಲ್ಪ ನಿಧಾನ ಅಂತಕ್ಕಂಥ ರೀತಿ, ಉನ್ನತ ವಿದ್ಯಾಭ್ಯಾಸ ಪ್ರಯತ್ನ ಸ್ವಲ್ಪ ಹಿನ್ನಡೆ ಅಂತಕ್ಕಂಥದ್ದು, ಮತ್ತು ಈ ಕ್ಯಾಂಪಸ್ ಸೆಲೆಕ್ಷನ್ಸ್ ಏನು ಕಂಪ್ನಿ ಕಡೆಗಳಿಂದ ಮಾಡ್ಕೊತಾರಲ್ಲ ಅಲ್ಲಿ ಅಂಥ ಅತ್ಯುತ್ತಮವಾದಂಥ ಅವಕಾಶಗಳು ಬರುವಂಥ ಸಾಧ್ಯತೆಗಳಿರೋದಿಲ್ಲ. ಹಾಗಾಗಿ ನೋಡಿಕೊಂಡು ಸ್ವಲ್ಪ ಆದಷ್ಟು ಮೂವ್ ಮಾಡಿ. ಕುಂಭರಾಶಿನವರು ಸ್ವಲ್ಪ ದೈವ ಕಾರ್ಯಗಳು, ಧರ್ಮ ಕಾರ್ಯಗಳು, ಹಬ್ಬ ಹರಿದಿನಗಳಿಗೆ ಹೆಚ್ಚಿನದಾಗಿ ಖರ್ಚು ವೆಚ್ಚಗಳನ್ನು ಈ ವಾರದಲ್ಲಿ ಕುಂಭರಾಶಿನವರು ಮಾಡ್ತೀರಿ. ಚಿಂತೆ ಮಾಡುವುದು ಬೇಡ. ಒಟ್ಟಿನಲ್ಲಿ ನನ್ನ ಪ್ರಕಾರ ಕುಂಭರಾಶಿನಿಗೆ ಹತ್ತತ್ರ ಒಂದು 70% ಉತ್ತಮವಾದಂಥ ಫಲವನ್ನು ನೋಡೋದಕ್ಕೆ ದಾರಿ ಇದೆ. ಇನ್ನು 30% ಸ್ವಲ್ಪ ಮೈನಸ್ ಇದೆ. ಸ್ವಲ್ಪ ಆ 30% ಕೂಡ ನಿಮಗೆ ಮೈನಸ್ ಇರೋವಂಥದ್ದು ಪ್ಲಸ್ ಆಗಬೇಕು ಅನ್ನೋ ರೀತಿಯಲ್ಲಿತ್ತು ಅಂದರೆ ಸಾಧ್ಯವಾದರೆ ಈ ವಾರ ಗಣಪತಿಯ ಅಷ್ಟೋತ್ತರವನ್ನು ಗಣಪತಿ ದೇವಸ್ಥಾನದಲ್ಲಿ ಕುಳಿತು ಪಠನೆ ಮಾಡಿ, ಅನುಕೂಲವಾಗುತ್ತೆ. ಇನ್ನು ಮೀನರಾಶಿನಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ವಾರ ಮಧ್ಯಭಾಗದವರೆಗೆ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರಗಳು ಅಂತಕ್ಕಂಥದ್ದು ಸಕ್ಸಸ್ ಕೊಡೋದಕ್ಕೆ ದಾರಿ ಇದೆ. ಎಲ್ಲಿವರೆಗೆ? ಗುರುವಾರದವರೆಗೆ. ಗುರುವಾರದ ನಂತರ ಸ್ವಲ್ಪ ಹಿನ್ನಡೆಗಳ ಆಗಬಹುದು ಮತ್ತು ತುಂಬ ಸೆನ್ಸಿಟಿವ್ ಇರ್ತೀರಿ. ಸಣ್ಣ ಸಣ್ಣ ವಿಷಯಗಳು ಕೂಡ ನಿಮಗೆ ಎಮೋಷನಲ್ ಅಟ್ಯಾಚ್ ಜಾಸ್ತಿ ಆಗುವಂಥ ಸ್ಥಿತಿ ಇರುತ್ತೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ವ್ಯತ್ಯಾಸಗಳನ್ನು ತರಬಹುದು, ಎಚ್ಚರಿಕೆಯಿಂದ ಇರತಕ್ಕಂಥದ್ದು. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಹಿನ್ನಡೆಗಳಾಗ್ತಕ್ಕಂಥದ್ದು. ಆರೋಗ್ಯದಲ್ಲಿ ಸ್ವಲ್ಪ ಉಸಿರಾಟ ಸಂಬಂಧಪಟ್ಟ ಸಮಸ್ಯೆ, ಅಂದರೆ ಶ್ವಾಸಕೋಶದ ಸಂಬಂಧಪಟ್ಟ ಸಮಸ್ಯೆಗಳು, ಮೂಳೆ ಸಂಬಂಧಪಟ್ಟ ಸಮಸ್ಯೆ, ಜಾಯಿಂಟ್ಸ್ ಪೈನು, ಕಾಲು ನೋವು ಬರತಕ್ಕಂಥದ್ದು, ಪಿತ್ತದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಅದರಿಂದ ಪಿತ್ತ ವ್ಯತ್ಯಾಸಗಳಾಗಿ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗ್ತಕ್ಕಂಥದ್ದು, ಇಂಥ ಪರಿಣಾಮವನ್ನು ನೀವು ಈ ವಾರದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಎದುರಿಸಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಬದಲಾವಣೆ, ಸ್ಥಳ ಬದಲಾವಣೆ ಒಳ್ಳೆಯ ಅವಕಾಶಗಳಿದೆ, ಚಿಂತೆ ಮಾಡುವಂಥದ್ದಿಲ್ಲ. ವಿದ್ಯಾಭ್ಯಾಸ ಸ್ವಲ್ಪ ಮಂದತ್ವ ಅಂತಕ್ಕಂಥದ್ದು, ಸ್ಪರ್ಧಾತ್ಮಕ ಪರೀಕ್ಷೆಗಳು ಹಿನ್ನಡೆ ಎನ್ನುವ ರೀತಿಯಾದಂಥ ಸ್ಥಿತಿ, ಬಂಧು ಬಾಂಧವರಿಂದ ಆರ್ಥಿಕವಾದಂಥ ನಷ್ಟಗಳನ್ನು ನೋಡ್ತಕ್ಕಂಥ ಸ್ಥಿತಿ, ಪ್ರಯಾಣಕ್ಕೋಸ್ಕರವಾಗಿ ಆರ್ಥಿಕವಾದಂಥ ನಷ್ಟವನ್ನು ನೋಡ್ತಕ್ಕಂಥದ್ದು. ಸ್ಥಳ ಬದಲಾವಣೆ ಮಾಡಿಕೊಳ್ಬೇಕು ಅಂದರೆ ಸಾಧ್ಯವಾದಷ್ಟು ಗುರುವಾರದ ಒಳಗಡೆ ಮಾಡಿಕೊಡಿ, ಗುರುವಾರದ ನಂತರ ಮಾಡಿದರೆ ಸ್ವಲ್ಪ ಮೈನಸ್ ಆಗುತ್ತೆ ನಿಮಗೆ. ಹಾಗಾಗಿ ಸ್ವಲ್ಪ ದೇವರು, ದೇವಸ್ಥಾನ, ಉತ್ತಮವಾದಂಥ ಕೆಲಸ, ಏನೋ ಮುಂದೆ ಶುಭ ಸೂಚನೆಗಳಿದೆ ಅನ್ನೋ ರೀತಿಯಾದಂಥ ಕೆಲವೊಂದು ಕನಸುಗಳು ಕೂಡ ನಿಮಗೆ ಬೀಳುವಂಥ ಸಾಧ್ಯತೆಗಳಿರುತ್ತೆ. ಬಟ್ ಒಂದೇನಂತಂದರೆ ನಿಮಗೆ ಕೌಟುಂಬಿಕವಾಗಿ ಯಾಕೋ ತೃಪ್ತಿಯನ್ನು ಕೊಡುವಂಥ ರೀತಿಯಲ್ಲಿ ವಾತಾವರಣಗಳು ನಿರ್ಮಾಣ ಆಗೋದಿಲ್ಲ. ಅದೇ ನಿಮ್ಮನ್ನು ಭಾವನಾತ್ಮಕವಾಗಿ ಮತ್ತು ಮಾನಸಿಕವಾಗಿ ಕುಗ್ಗಿಸುತ್ತೆ. ಹಾಗಾಗಿ ಎಲ್ಲೂ ಸಂತೃಪ್ತಿಯಾಗಿ ಸಮಾಧಾನವಾಗಿ ನೆಮ್ಮದಿಯಾಗಿ ಇರೋದಕ್ಕೆ ಸ್ವಲ್ಪ ಯಾಕೋ ಕಷ್ಟ ಆಗುವಂಥ ಸ್ಥಿತಿ ನಿರ್ಮಾಣವಾಗ್ತದೆ. ದಾಂಪತ್ಯ ಸೌಖ್ಯದಲ್ಲಿ ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ತಕ್ಕಂಥದ್ದು ಮತ್ತು ಸಂಗಾತಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಪಾಲುದಾರಿಕೆ ವ್ಯವಹಾರ ಸ್ವಲ್ಪ ನಷ್ಟವನ್ನು ತರುವಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರುತ್ತೆ. ಸುಮ್ಮನೆ ಅನಗತ್ಯವಾದಂಥ ಪ್ರಯಾಣಕ್ಕೆ ಏನಾದರೂ ಕೈ ಹಾಕುವಂಥ ಸ್ಥಿತಿ ಇರುತ್ತೆ. ಅನಗತ್ಯ ತಿರುಗಾಟ ಅಷ್ಟೊಂದು ಉತ್ತಮ ಅಲ್ಲ. ಪರಿಹಾರ ನನ್ನ ಪ್ರಕಾರ ಮೀನರಾಶಿನವ್ರಿಗೆ ಅಂಥ ಉತ್ತಮವಾದಂಥ ಫಲವನ್ನು ನೋಡುವಂಥ ಕಂಡೀಷನ್ಸ್ ಇರೋದಿಲ್ಲ. ಹಾಗಾಗಿ ನೀವೇನು ಮಾಡಬೇಕು? ಪರಿಹಾರವನ್ನು ಸಾಧ್ಯವಾದರೆ ಸಾಯಿನಾಥರ ದೇವಸ್ಥಾನ ಅಥವಾ ಸಾಯಿನಾಥನಿಗೆ, ಶಿರಡಿ ಸಾಯಿನಾಥರಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ. ಸ್ವಲ್ಪ ರಕ್ಷಣಾತ್ಮಕವಾದಂಥ ವ್ಯವಸ್ಥೆ ಇದೆ. ತುಂಬ ಮೈನಸ್ ಇದೆ ಈ ವಾರ ಮೀನರಾಶಿನವ್ರಿಗೆ. ಹಾಗಾಗಿ ಒಳ್ಳೆಯದಾಗಲಿ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ.
ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.